ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ಯಶತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ. ಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ. ಭದ್ರಾಕ್ಷಂ ನೀಲಜೀಮೋಟಸನ್ನಿಭಂ ಯಾದವಾನಾಂ ಶಿರೋರತ್ನಂ ರುಕ್ಮಿಣೀಕೇಳಿ ಸಂಯುಕ್ತಂ ಪೀತಾಂಬರಸುಶೋಭಿತಂ ಆಪ್ತತುಲಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ. ದ್ವಂದ್ವ ಕಂ ನಮಾಲಾರಾಜಿತಂ ಶಂಖಚಕ್ರಧರಂ ವದ್ಯಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಷ್ಟಕ ಓಂ ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ ಎಲ್ರಿಗೂ. 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಶುಭ ಸಮಾರಂಭದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಹಬ್ಬ ಆಚರಣೆ ಎಲ್ಲ ಚೆನ್ನಾಗಿ ಆಯಿತು ಅಂತ ಕಾಣುತ್ತೆ. ಬೇಡ ಕೇಳ್ತಾ ಇಲ್ವಾ? ಹಾಂ, ಕೇಳ್ತಾ ಇಲ್ವಾ? ಕೇಳ್ತಾ ಇದೆ. 33ನೇ ಶ್ಲೋಕ ಹೇಳ್ಕೊಳ್ಬೇಕು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೇ ಪರಂತಪನೇ, ಪಾರ್ಥ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು. ನಿನ್ನೆ ಕೂಡ ಇದೇ ಮಾತನ್ನೇ ಹೇಳ್ಕೊಂಡ್ವಿ ನಾವು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಸರ್ವಂ ಕರ್ಮ ಅಖಿಲಂ ಪಾರ್ಥ. ಅರ್ಜುನ, ಎಲ್ಲ ಕರ್ಮವು ಸಂಪೂರ್ಣವಾಗಿ ಸರ್ವಂ ಅಖಿಲಂ ಅಂತ ಎರಡು ದ್ವಿರುಕ್ತಿ ಆಗಲ್ಲ ಅಲ್ಲಿ. ಎಲ್ಲ ಕರ್ಮಗಳು ನಿಶ್ಶೇಷವಾಗಿ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಿಶ್ಶೇಷವಾಗಿ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತದೆ. ಈ ಶ್ಲೋಕದಿಂದ ಶುರು ಮಾಡಿ ಇನ್ನು ಉಳಿದಿರುವ 3-4 ಶ್ಲೋಕಗಳು, 5 ಶ್ಲೋಕಗಳಲ್ಲಿ ನಾವು ಒಂದು ಆಧ್ಯಾತ್ಮಿಕ ಜ್ಞಾನದ ಪ್ರಶಂಸೆಯ ಕಾವ್ಯಮಯವಾದ ಸುಂದರ ಗಾನದ ಸಮ್ಮುಖದಲ್ಲಿ ನಿಲ್ಲುತ್ತೇವೆ ಅಂತ ಹೇಳ್ತಾರೆ. ಇದನ್ನು ಗೀತೆಯನ್ನು ನಾವು ಗೀತೆ ಎನ್ನುವ ಆ ಶಬ್ದಕ್ಕೆ ಹಾಡ್ಕೊಳ್ಳೋದು ಅನ್ನುವ ಅರ್ಥ. ಗೀತೆ ಅಂದರೆ ಕಾವ್ಯ ಅಂತಲೇ ಅರ್ಥ. ಇದೊಂದು ಶಾಸ್ತ್ರ ಗ್ರಂಥವಾಗಿ ನಾವು ಅಧ್ಯಯನ ಮಾಡುವಾಗ ಸಾಮಾಜಿಕವಾದಂತಹ ಚಿಂತನೆಗಳನ್ನು ಅದರಲ್ಲಿ ರೂಢಿಸಿಕೊಂಡಾಗ ಕಾವ್ಯಮಯವಾದಂತಹ ರೂಪಕಗಳನ್ನು ಮರಿಬಾರದು ಅನ್ನುವುದಕ್ಕೆ ಈ ಮಾತನ್ನು ಒಬ್ಬರು ಹೇಳಿದ್ದಾರೆ. ಇಂಗ್ಲಿಷ್ ಕಾವ್ಯದಲ್ಲಿ 2 ಮಾತು ಬರ್ತದೆ ಅಂತ. ಒಂದು ಇನ್ ಪ್ರೈಸ್ ಆಫ್ ವಿಶ್ಡಮ್, ಇನ್ನೊಂದು ಇನ್ ಪ್ರೈಸ್ ಆಫ್ ನಾಲೆಡ್ಜ್. ವಿವೇಕದ ಪ್ರಶಂಸೆ ಮತ್ತು ಜ್ಞಾನದ ಪ್ರಶಂಸೆ. ಮುಂದಿನ ಶ್ಲೋಕಗಳಲ್ಲಿ ನಾವು ಅದನ್ನು ನೋಡಬಹುದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ
ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಅಜ್ಞಶ್ಚ ಅಶ್ರದ್ಧದಾನಶ್ಚ ಹೇಳ್ತಾ ಹೋಗ್ತಾನೆ. ಹೀಗೆ ಆ ಜ್ಞಾನದ ವಿಚಾರಗಳನ್ನು ಒಂದು ಕಾವ್ಯ ರೂಪಕದಲ್ಲಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾನೆ. ಕೃಷ್ಣನೋ ವ್ಯಾಸರೋ ಯಾರೋ ಒಬ್ಬರು ಇದನ್ನು ನಮಗೆ ಕೊಟ್ಟವರು ಅಂತ ಹೇಳಿ ನಾವು ತಿಳ್ಕೊಂಡು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅರ್ಜುನ, ಜ್ಞಾನಯಜ್ಞ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್. ಜ್ಞಾನಯಜ್ಞ ಅಂದರೆ ವಸ್ತುಗಳನ್ನು ಯಜ್ಞದ ರೂಪದಲ್ಲಿ ನಾವು ವಿನಿಯೋಗ ಮಾಡುವುದು. ಅದು ಕೇವಲ ಅಗ್ನಿಯಲ್ಲಿ ಹಾಕುವಂತಹ ದ್ರವ್ಯವೇ ಆಗಬೇಕಾಗಿಲ್ಲ. ನಾವು ಒಂದು ವಿದ್ಯಾದಾನ ಮಾಡ್ತೀವಿ, ಅಥವಾ ಇನ್ನೇನೋ ಬಟ್ಟೆ ದಾನ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಇವೆಲ್ಲ ವಸ್ತುಗಳು. ಆದ್ದರಿಂದ ಇದೂ ಕೂಡ ಯಜ್ಞವೇ, ದ್ರವ್ಯ ಯಜ್ಞಕ್ಕೆ ಸೇರ್ತದೆ. ಆದರೆ ಆ ಎಲ್ಲ ಯಜ್ಞಗಳು ಕೂಡ ಜ್ಞಾನ ಯಜ್ಞಕ್ಕಿಂತ ಕೆಳಮಟ್ಟದ್ದು. ದೂರೇಣ ಹ್ಯವರಂ ಕರ್ಮ. ಅದನ್ನೇ ಇಲ್ಲಿ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಆದ್ದರಿಂದ ಜ್ಞಾನಕ್ಕಾಗಿ ಪ್ರಯತ್ನಿಸಬೇಕಪ್ಪ ಅರ್ಜುನ ನೀನು. ಹಾಗಾದರೆ ಹೇಗೆ ಆ ಜ್ಞಾನವನ್ನು ನೀನು ಎಲ್ಲಿ ನೋಡ್ತೀಯ? ಈ ಜ್ಞಾನ ಅಂತ ಹೇಳುವುದು ಯಾರು ಗುರುನ ಹಿಡ್ಕೊಂಡು ನಾವು ಕಲಿಬೇಕು. ಪ್ರತಿಯೊಂದಕ್ಕೂ ಯಾರು ಒಬ್ಬರು ಗುರು ಬೇಕು, ಪ್ರತಿಯೊಂದು ಜ್ಞಾನಕ್ಕೂ. ಆದರೆ ಇಲ್ಲಿ ಜ್ಞಾನ ಅಂತ ಹೇಳುವಾಗ ವಿಸ್ಡಮ್ ಅನ್ನುವ ಪದವು ಅದರ ಜೊತೆಗೆ ಸೇರ್ತದೆ. ಅದನ್ನು ಅಧ್ಯಾತ್ಮ ಜ್ಞಾನ ಅನ್ನುವ ಆ ಅರ್ಥದಲ್ಲಿ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಅಧ್ಯಾತ್ಮ ಜ್ಞಾನವನ್ನು ನಾವು ಕಲಿಬೇಕಾದರೆ, ತಿಳ್ಕೊಳ್ಬೇಕಾದ್ರೆ ನಾವು ಗುರುವನ್ನು ಸಮೀಪಿಸಲೇಬೇಕು. ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ಅಭಿಗಚ್ಚೇತ್ ಮುಂಡಕ ಉಪನಿಷತ್ತು ಹೇಳುತ್ತೆ. ಅದನ್ನು ತಿಳಿದುಕೊಳ್ಳಬೇಕಾದರೆ ನೀವು ಒಬ್ಬ ಸರಿಯಾದ ಗುರುವನ್ನೇ ಆಶ್ರಯಿಸಬೇಕು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿ ಮುಂಡಕ ಉಪನಿಷತ್ತು ಹೇಳ್ತದೆ. ಸಮಿತ್ಪಾಣಿ ಅಂತ ಹೇಳಿದ್ರೆ ಗುರುವಿನ ಹತ್ರ ಹೋಗುವಾಗ ನೀವು ಬರೀ ಕೈಯಲ್ಲಿ ಹೋಗಬಾರ್ದು. ಗುರು ಸನ್ನಿಧೌ ಗುರು ರಾಜ ದೇವ ಸನ್ನಿಧೌ ರಿಕ್ತ ಹಸ್ತಂ ನ ಗಚ್ಚೇತ್ ಅಂತ ಒಂದು ಶಾಸ್ತ್ರದ ಮಾತುಂಟು. ರಿಕ್ತ ಅಂದರೆ ಖಾಲಿ ಕೈಯಲ್ಲಿ ಹೋಗಬಾರ್ದು. ಆದ್ದರಿಂದ ಗುರು ಸಾಮಾನ್ಯವಾಗಿ ಕೃತೇತಿ ಪ್ರತಿ ಕರ್ತವ್ಯ ಏಷ ಧರ್ಮ ಸನಾತನ ಅಂಥೇಳಿ ನಮ್ಮ ಧರ್ಮದ, ಸನಾತನ ಧರ್ಮದ ಒಂದು ಮುಖ್ಯವಾದಂತಹ ಒಂದು ವಿಚಾರವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ನಮಗೆ ಯಾರಾದರೂ ಏನಾದರೂ ಕೊಟ್ಟರೆ, ಏನಾದರೂ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕು. ಹಾಗಾಗಿ ಗುರು ನೀವು ಕೊಡುವ ಒಂದು ಸಮಿದ, ಒಂದು ಅರಳಿ ಕಡ್ಡಿಯನ್ನೇ ವಿಶೇಷವಾಗಿ ಪರಿಗಣಿಸಿ ನಿಮಗೆ ಎಲ್ಲವನ್ನೂ ಕೊಟ್ಟು ಬಿಡ್ತಾನೆ. ಆದ್ದರಿಂದ ಗುರುವನ್ನು ಸಮೀಪಿಸಬೇಕು. ಅದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅದನ್ನು ವಿಧಿ ತಿಳಿದುಕೊಳ್ಬೇಕು. ಹೇಗೆ? ಪ್ರಣಿಪಾತೇನ ದೀರ್ಘದಂಡ ನಮಸ್ಕಾರದಿಂದ, ಪರಿಪ್ರಶ್ನೇನ ಪರಿಪರಿಯಾದ ಪ್ರಶ್ನೆಗಳಿಂದ, ಸೇವೆಯ ಸೇವೆ ಮಾಡುವುದರಿಂದ. ಈ 3 ಹಂತದಲ್ಲಿ ಗುರುವನ್ನು ನಾವು ಸರಿಯಾದ ರೀತಿಯಲ್ಲಿ ಗೌರವಿಸಬೇಕು. ಅವರು ಆಗ ತೇ ಉಪದೇಕ್ಷ್ಯಂತಿ ಉಪದೇಶ ಮಾಡ್ತಾರೆ. ಯಾವುದನ್ನು? ಜ್ಞಾನಂ, ಅಧ್ಯಾತ್ಮ ಜ್ಞಾನವನ್ನು. ಕಾರಣ ಅವರು ತತ್ವದರ್ಶಿನಃ ಜ್ಞಾನಿನಃ, ಆ ತತ್ವವನ್ನು ತಿಳಿದುಕೊಂಡಂತಹ ಜ್ಞಾನಿಗಳಾಗಿರ್ತಾರೆ. ತತ್ವ ಅಂತ ಹೇಳಿದ್ರೆ, ತತ್ ಅಂದರೆ ಅದು ಯಾವುದು? ಸದಾಕಾಲವೂ ಸತ್ಯವಾಗಿ ಇರುವಂತಹದ್ದು. ಸತ್ಯವ್ರತಂ ಸತ್ಯಪರಂ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಸತ್ಯಸ್ಯ ಯೋನಿಃ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಋತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಅಂಥೇಳಿ ಭಾಗವತದಲ್ಲಿ ಭಗವಂತನನ್ನು ಸತ್ಯಸ್ವರೂಪ, ಸತ್ಯ ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ, ಆ ಸತ್ತೇ ಈ ತತ್ತು. ಆ ಸತ್ಯವನ್ನು ಕಂಡವನು, ಅವನು ಸದಾಕಾಲ ಸತ್ಯದಲ್ಲಿಯೇ ಇರುವವನು. ಸತ್ಯವ್ರತಂ ಸತ್ಯಪರಂ, ಸತ್ಯಕ್ಕೆ ಪರವಾಗಿ ಇರುವವನು. ಆಮೇಲೆ ತ್ರಿಸತ್ಯಂ, ಕಡಿವಡೆಯದೆ
ವರ್ತಮಾನ ಭೂತ ಭವಿಷ್ಯ ಕಾಲದಲ್ಲಿ ನಿರಂತರವಾಗಿಯೂ ಸತ್ಯರೂಪದಲ್ಲಿಯೇ ಸತ್ಯ ಸ್ವರೂಪನಾಗಿಯೇ ಇರುವವನು. ನಿಹಿತಂಚ ಸತ್ಯೇ, ಸತ್ಯದಲ್ಲಿ ಸ್ಥಿರವಾಗಿ ಇರುವವನು. ಋತ ಸತ್ಯ ನೇತ್ರಂ, ಸತ್ಯಸ್ಯ ಸತ್ಯಂ, ಸತ್ಯಕ್ಕೂ ಸತ್ಯವಾಗಿ ಇರುವವನು. ಋತ ಸತ್ಯ ನೇತ್ರಂ, ಋತ ಮತ್ತು ಸತ್ಯ ಎರಡು ಕಣ್ಣುಗಳು ಅವನಿಗೆ. ಋತ ಅಂತ ಹೇಳೋದು ಅಂತರಂಗದ ನಿಹಿತವಾದ ಪರಮೋಚ್ಚ ತತ್ವ. ಸತ್ಯ ಅಂತ ಹೇಳುವುದು ವಾಗ್ರೂಪ, ಅದರ ವಾಗ್ರೂಪ. ಇದೆರಡೂ ಕೂಡ ಅವನೇ. ಆದ್ದರಿಂದ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಹೇಳಿ ಬ್ರಹ್ಮನನ್ನೇ ಮುಖ್ಯವಾಗಿ ಇಟ್ಟುಕೊಂಡು ದೇವತೆಗಳೆಲ್ಲ ಹೋಗಿ ದೇವಕಿಯ ಗರ್ಭದಲ್ಲಿ ಇದ್ದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಬೋಧನೆ ಮಾಡಿ ಸ್ತೋತ್ರ ಮಾಡ್ತಾರೆ ಅಂತ ಬರುತ್ತೆ. ಆದ್ದರಿಂದ ಸತ್ಯ, ಸತ್ಯಕ್ಕಿಂತ ದೊಡ್ಡದು ಇಲ್ಲ. ಅಂತಹ ಸತ್ಯವನ್ನು ಕಂಡವರು ಜ್ಞಾನಿನಃ ತತ್ವದರ್ಶಿನಃ. ಅದು ಅದಾಗಿದೆ ಅನ್ನುವುದನ್ನು ನಮಗೆ ಯಾರು ತಿಳಿಸಿಕೊಡ್ತಾರೋ ಅವರು ತತ್ವಜ್ಞರು. ತತ್ವ, ತತ್ ಅಂದರೆ ಅದು, ತ್ವ ಅಂದರೆ ಅದರ ಅದುತನ. ಅದು ಅದಾಗಿದೆ ನೋಡು, ಅದು ಬೇರೆ ಅಲ್ಲ ಅಂತ ಹೇಳಿ ಯಾರು ತಿಳಿಸ್ಕೊಡ್ತಾರೋ ಅವರು ನಮಗೆ ನಿಜವಾಗಿ ತತ್ವದರ್ಶಿಗಳಾಗುತ್ತಾರೆ. ಹುರಿಯುರುಳೆ ಹಾವಲ್ಲ ಆದೊಡಂ ಒಂದು ಪದ್ಯದಲ್ಲಿ ಗುಂಡಪ್ಪನವರು ಹೇಳ್ತಾರೆ. ಸಾಯಂಕಾಲ ಹೋಗ್ತಾ ಇರ್ತೀವಿ, ಒಂದು ಹುರಿ ಬಿದ್ದಿರುತ್ತೆ, ಉದ್ದಕ್ಕೊಂದು ಹಗ್ಗ ಬಿದ್ದಿರುತ್ತೆ. ಅದನ್ನು ನೋಡಿ ಹಾವ ಏನೋ ಅಂಥೇಳಿ ನಾವು ಕುಮ್ಮಟಿ ಹಿಂದಕ್ಕೆ ಹಾರ್ತೀವಿ. ಹುರಿ ಉರುಳೆ ಹಾವಲ್ಲ ವಾದೊಡಂ, ಆದರೂ ಕೂಡ ಶರೀರವೆಲ್ಲ ಭಯದಿಂದ ಕಂಪಿಸಿ ಬೆವರಿದ್ದು ಸುಳ್ಳು. ಜಗವು ಮಂತುಟೆ ದಿಟವು, ಜಗತ್ತು ಮಾಯೇ ಮಾಯೇ ಮಿಥ್ಯಾ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ಜಗತ್ತು ವ್ಯಾವಹಾರಿಕವಾಗಿ ಸತ್ಯ, ಪಾರಮಾರ್ಥಿಕವಾಗಿ ಮಿಥ್ಯ. ಇದನ್ನು ಯಾರು ನೋಡು ಅಷ್ಟೊತ್ತಿಗೆ ಆ ಹೆದರಿಕೊಂಡು ನಾವು ಇನ್ನೇನಪ್ಪ ಮಾಡಬೇಕು ಅನ್ನುವಾಗ ಹಿಂದ್ಗಡೆ ಅಂತ ಯಾರೋ ಒಬ್ಬರು ಬರ್ತಾರೆ. ಅವ್ರ ಕೈಯಲ್ಲಿ ಟಾರ್ಚ್ ಇರುತ್ತೆ. ಏನಾಯ್ತು, ಹಾವು ಹಾವು ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಅವರು. ಟಾರ್ಚ್ ಬಿಟ್ಟು ನೋಡ್ತಾರೆ, ಅದು ಹಗ್ಗ. ಹಾವಲ್ಲಪ್ಪ, ಅದು ಹಗ್ಗ, ನೋಡು ನೋಡು. ಅಂಥವರು ಸತ್ಯವನ್ನು ನೋಡಿದವರು. ಯಾಕೆ ಅಂದರೆ ಅವ್ರ ಕೈಯಲ್ಲಿ ಜ್ಞಾನ ಎನ್ನುವ ಟಾರ್ಚ್ ಇದೆ. ಅಂತಹವರು ಜ್ಞಾನಿನಃ ತತ್ವದರ್ಶಿನಃ. ಅಂತಹ ತತ್ವದರ್ಶಿಗಳು ಉಪದೇಕ್ಷ್ಯಂತಿ ತೇ, ನಿನಗೆ ಉಪದೇಶ ಮಾಡ್ತಾರೆ. ಇಲ್ಲಿ 3 ಆದರ್ಶಗಳನ್ನು ನಮಗೆ ಕೊಟ್ಟಿದ್ದಾನೆ ಗುರುವನ್ನು ಸಮೀಪಿಸಬೇಕಾದರೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳುವಾಗ ಯಾವುದನ್ನೂ ನಾವು ಗುರುವಿನ ಮುಖಾಂತರವೇ ಕಲಿಯಬೇಕೇ ಹೊರತು ನಾವೇ ಸ್ವತಃ ಶಾಸ್ತ್ರ ಗ್ರಂಥಗಳನ್ನು ಓದಿ ಕಲಿತ್ಕೊಂಡು ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಆ ಗೊತ್ತಿದೆ ಎನ್ನುವ ಕಲಿಕೆ ಸಂಪೂರ್ಣವಾಗುವುದಿಲ್ಲ. ಅದಕ್ಕೊಂದು ಆಧಾರ, ಒಂದು ಪರಂಪರೆ, ಅದಕ್ಕೊಂದು ಗುರು ಸಂಸ್ಕಾರ ಇರುವುದಿಲ್ಲವಾದದ್ದರಿಂದ ಆ ವಿದ್ಯೆಗೆ ಹೆಚ್ಚಿನ ಬೆಲೆ ಬರೋಲ್ಲ. ಆಚಾರ್ಯರು ಆ ಮುಂಡಕೋಪನಿಷತ್ತಿನ ಆ ಮಾತಿಗೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ, ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನ ಅನ್ವೇಷಣಂ ನ ಕುರ್ಯಾತ್ ಅಂತ ಹೇಳ್ತಾರೆ. ನಿಮಗೆ ಶಾಸ್ತ್ರ ಎಲ್ಲ ಗೊತ್ತು, ಪುಸ್ತಕಗಳನ್ನು ಬೇಕಾದಷ್ಟು ಇಟ್ಕೊಂಡು ತಿಳ್ಕೊಂಡಿದ್ದೀರಿ, ಆದರೂ ಕೂಡ ಸ್ವತಂತ್ರವಾಗಿ ಒಬ್ಬ ಗುರುವಿನ ಮಾರ್ಗದರ್ಶನವಿಲ್ಲದೆ ಬ್ರಹ್ಮಜ್ಞಾನಾನ್ವೇಷಣಂ ನ ಕರ್ತವ್ಯಂ, ಬ್ರಹ್ಮಜ್ಞಾನದ ಅನ್ವೇಷಣೆಯನ್ನು ಮಾಡಬಾರದು. ಆದ್ದರಿಂದ ನಾವು ಗುರುವನ್ನು ಸಮೀಪಿಸಬೇಕು. ಗುರುವನ್ನು ಸಮೀಪಿಸಲಿಕ್ಕೆ ಯಾವುದು ಮುಖ್ಯವಾಗಿ ಪ್ರಣಿಪಾತ, ಪರಿಪ್ರಶ್ನ, ಸೇವೆ. ಪ್ರಣಿಪಾತ ಅಂತ ಹೇಳಿದ್ರೆ ಏನು? ಈಶ್ವರ ಪ್ರಣಿಪಾತ ಅಂತ ಯೋಗದಲ್ಲಿ ಒಂದು ಮಾತು. ಈಶ್ವರ ಪ್ರಣಿಪಾತ ಅಂದರೆ ಈಶ್ವರನಿಗೆ ಸರೆಂಡರ್ ಆಗುವುದು. ಪ್ರಣಿಪಾತ ಅನ್ನುವ ಶಬ್ದಕ್ಕೆ ಸಂಪೂರ್ಣವಾಗಿ ನಾವು ಯಾರನ್ನ ಉದ್ದೇಶ ಮಾಡಿ ಹೋಗಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವೋ ಅವರಿಗೆ ಸಂಪೂರ್ಣ ಶರಣಾಗುವುದು. ಡಿ ವಿ ಜಿಯವರ ಮಾತಿನಲ್ಲಿ ಹೇಳುವುದು ಅಂತಾದರೆ ಅಂಥವರ ಎದುರಿನಲ್ಲಿ ನಾವು ಸ್ವಾಹಂಕಾರ ವಿಸರ್ಜಿತರಾಗಿರಬೇಕು. ಸ್ವಾಹಂಕಾರ ವಿಸರ್ಜನೆ, ನಾನು ಅನ್ನುವುದು ಏನೂ ಒಂದು ಸ್ವಲ್ಪವೂ ಇರಬಾರದು ಗುರುವಿನ ಹತ್ತಿರಕ್ಕೆ ಹೋದಾಗ. ಗುರುಗೀತೆ ಬಹಳ ಸುಂದರವಾಗಿ ಹೇಳುತ್ತೆ ಇದನ್ನು. ಕರ್ಮಣ ಮನಸಾ ವಾಚ ಸರ್ವದಾರಾಧಯೇತ್ ಗುರುಂ. ಸ್ಪಷ್ಟವಾಗಿದೆ ಅರ್ಥ. ಕರ್ಮಣ ಮನಸಾ ವಾಚ ಸರ್ವದಾ ಆರಾಧಯೇತ್ ಗುರುಂ ದೀರ್ಘದಂಡಂ ನಮಸ್ಕೃತ್ಯ ನಿರ್ಲಜ್ಜೋ ಗುರು ಸನ್ನಿಧೌ. ದೀರ್ಘದಂಡ ನಮಸ್ಕಾರ ಮಾಡಿ, ಲಜ್ಜೆಯನ್ನು ಅಂದರೆ ಆ ಈಗೋವನ್ನು ಸ್ವಲ್ಪವನ್ನೂ ಇಟ್ಟುಕೊಳ್ಳದೆ ಕೈ ಕಟ್ಟಿಕೊಂಡು ಹೀಗೆ ನಿಲ್ಲಬೇಕಂತೆ. ಆಗ ಗುರುವಿಗೆ ಇವನು ನಿಜವಾದ ಯೋಗ್ಯನಾದ ಶಿಷ್ಯ. ಅರ್ಜುನ ಯೋಗ್ಯನಾದ ಶಿಷ್ಯ. ಯಾಕೆಂದರೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾನೆ,
ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತೇಳಿ. ಆ ರೀತಿಯಲ್ಲಿ ಆ ನಿರ್ಲಜ್ಜತೆಯಿಂದ ಗುರುವನ್ನು ಸಮೀಪಿಸಬೇಕು ಅನ್ನುವುದನ್ನು ಪ್ರಣಿಪಾತೇನ ಅನ್ನುವ ಪದ ಸೇರಿಸುತ್ತೆ. ಇದು ಪ್ರಣಿಪಾತ ಅಂದರೆ ಅಷ್ಟಾಂಗ ನಮಸ್ಕಾರ ಅಂತ ಒಂದು ಮಾತುಂಟು. ಸಾಷ್ಟಾಂಗ ನಮಸ್ಕಾರ ಅಂತ ಕೇಳಿದ್ದೀರಿ ಅಲ್ವಾ? ಸಾಷ್ಟಾಂಗ ನಮಸ್ಕಾರ ಅಂದರೆ ಯಾವ್ಯಾವುದು? ಉರಸ, ಶಿರಸ, ದೃಷ್ಟ್ಯ, ಮನಸ, ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮ ಅಷ್ಟ ಅಂಗ ಉಚ್ಯತೆ. ಶಿರಸ ಅಂತ ಹೇಳಿದ್ರೆ ಉದ್ದಕ್ಕೆ ಕೈನ ಹೀಗೆ ಜೋಡಿಸ್ಬಿಟ್ಟು ಕಾಲನ್ನು ಉದ್ದಕ್ಕೆ ಹಾಕಿ ಗುರುವಿನ ಮುಂದೆಯೋ ಅಥವಾ ಭಗವಂತನ ಮುಂದೆಯೋ ಸಾಷ್ಟಾಂಗ ನಮಸ್ಕಾರ ರೂಪದಲ್ಲಿ ಬೀಳಬೇಕು. ಭೂಮಿಯ ಮೇಲೆ ಬಿದ್ದಾಗ ನಮ್ಮ ಒಂದೊಂದು ಅಂಗವು ಭೂಮಿಗೆ ತಾಗಬೇಕು. ಶಿರಸ್ಸು ತಾಗಬೇಕು, ಶಿರಸ. ಉರಸ್ಸು ಎದೆ ತಾಗಬೇಕು, ಶಿರಸ ಉರಸ ಶಿರಸ. ದೃಷ್ಟ್ಯ ಕಣ್ಣು ತಾಗಬೇಕು, ದೃಷ್ಟ್ಯ. ಮನಸ ಮನಸ್ಸು ಪೂರ್ತಿ ಆ ಗುರುವಿನ ಪಾದ ಕಮಲಗಳಲ್ಲಿಯೇ ಇರಬೇಕು. ಆ ರೀತಿ ದೃಷ್ಟ್ಯ ಮನಸ ವಚಸ ತಥಾ. ವಾಕು ಬಾಯಿ ಕೂಡ ಭೂಮಿಗೆ ತಾಗಿರಬೇಕು. ಪದ್ಭ್ಯಾಂ ಕರಾಭ್ಯಾಂ ಉದ್ದಕ್ಕೂ ಕಾಲು ನೀಡಿರ್ತೀರಿ ನೀವು, ಆ ಕಾಲು ಹೆಬ್ಬೆಟ್ಟು ಕೂಡ ಕೆಳಗಡೆಗೆ ಇರಬೇಕು, ನೆಲಕ್ಕೆ ತಾಕೊಂಡು. ಅದೇ ರೀತಿ ಕೈ ಪೂರ್ತಿ ಹೀಗೆ ಮಾಡಿಬಿಟ್ಟು ಹೀಗಿರಬೇಕು. ಇದನ್ನು ಸಾಷ್ಟಾಂಗ, ಇದಕ್ಕೆ ಪ್ರಣಿಪಾತ ಅಂತ ಹೇಳ್ತಾರೆ. ಮೊದಲು ನೀನು ಗುರುವಿನ ಅಡಿಯಲ್ಲಿ ಸಂಪೂರ್ಣವಾಗಿ ನಿನ್ನ ತನವನ್ನು ಬಿಟ್ಟು ಶರಣಾಗು, ಅದು ಮೊದಲನೆಯದು. ಇದು ಪ್ರಣಿಪಾತ. ಆಗ ಗುರು ಇವನಿಗೆ ವಿದ್ಯೆಯನ್ನು ಕೊಡಬಹುದು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ಗುರುವಿನ ಎದುರಿನಲ್ಲಿ ನೀನು ಸ್ವಲ್ಪ ಅಹಂಕಾರ ತೋರಿಸಿದ್ರೂ ಕೂಡ ಗುರುವಿಗೆ ಗೊತ್ತಾಗೋಗ್ಬಿಡುತ್ತೆ, ಏನಿದ್ರೂ ಗೊತ್ತಾಗೋಗ್ಬಿಡುತ್ತೆ. ಆದ್ದರಿಂದ ಗುರುವಿನ ಎದುರಿನಲ್ಲಿ ನೀನು ಮೊದಲು ಸ್ವಾಹಂಕಾರ ವಿಸರ್ಜನೆಯನ್ನು ಮಾಡಬೇಕು, ಆಧ್ಯಾತ್ಮ ಜ್ಞಾನ ಬೇಕು ಅಂತಂದರೆ. ಎರಡನೆಯದು ಪರಿಪ್ರಶ್ನೇನ. ಪರಿಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಷ್ಟೋ ವಿಚಾರಗಳನ್ನು ನಾವು ಗುರುವಿನ ಮುಂದೆ ಕೂತ್ಕೊಂಡು ಕೇಳ್ತೀವಿ, ತಿಳಿದೇ ಇದ್ದದ್ದನ್ನು ಮತ್ತೆ ಪ್ರಶ್ನೆ ಮಾಡ್ತೀವಿ. ಹಾಗೆ ಪ್ರಶ್ನೆ ಮಾಡಿ ತಿಳ್ಕೊಳ್ತೀವಿ. ಬರೀ ಪ್ರಶ್ನೆ ಮಾಡಿದ್ರೆ ಸಾಲದು, ಮತ್ತೆ ಪ್ರಶ್ನೆ ಮಾಡಬೇಕು. ಪರಿಪ್ರಶ್ನೆ ಅಂತ ಹೇಳಿದ್ರೆ ಒಂದು ವಿಚಾರವನ್ನು ನಾಲ್ಕಾರು ದೃಷ್ಟಿಯಿಂದ ನಾವೇ ನೋಡ್ತಾ ಆ ನಾಲ್ಕಾರು ದೃಷ್ಟಿಯಿಂದ ಹೀಗಾದರೆ ಹೇಗೆ ಗುರುಗಳೇ ಅಂತ ಹೇಳಿ ಕೇಳಿ ತಿಳ್ಕೊಳ್ಳುವುದು. ಸಾಮಾನ್ಯವಾಗಿ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದ ಒಂದು ಮಾತು ಜ್ಞಾಪಕ ಮಾಡ್ಕೊಳ್ಬೋದು ನಾವು. ಅವ್ರು ಹೇಳ್ತಾ ಇದ್ದರು ಅಲ್ಲ ಅವ್ರ ಶಿಷ್ಯರಿಗೆ, ನೀವು ಕೂತ್ಕೊಂಡು ನನ್ನ ಮಾತನ್ನು ಕೇಳ್ತಿರಲ್ಲ, ಕೇಳಿದ್ದನ್ನು ನೀವು ಹೇಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ, ಅಂಗಡಿಗೆ ಹೋಗಿ ವರ್ತಕ ಮಾತನಾಡ್ತಾ ಸಾಮಾನು ತಗೊಳ್ತೀರಿ, ಆ ಸಾಮಾನನ್ನು ಕೊಟ್ಟಂತಹ ಗಿರಾಕಿಯಿಂದ ದುಡ್ಡನ್ನು ತಗೊಳ್ತಾನಲ್ಲ, ಆವಾಗ ಅವನು ಹೇಗೆ ಪರೀಕ್ಷೆ ಮಾಡ್ತಾನೆ ನೋಡಿ, ಹಾಗೆ ಪರೀಕ್ಷೆ ಮಾಡಬೇಕು. ನಾವು ಕೇಳಿದ ವಿಚಾರಗಳನ್ನು ಒಂದು ನೋಟ್ ಕೊಟ್ಟರೆ ಅದನ್ನು ತಿರುಗಿಸಿ ಆ ಕಡೆ ಈ ಕಡೆ ಎಲ್ಲ ನೋಡ್ತೀವಿ. ಈಗ ನೋಟಿದ ಮಿಷನ್ ಬಂದಿದೆ, ಕರೆಕ್ಟಾಗಿದೆಯೋ ಇಲ್ಲವೋ ಕೊಟ್ಟಾನೋ ಅಥವಾ ಸರಿ ಅಂತ ನೋಡಲಿಕ್ಕೆ. ಆ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಏನಾದರೂ ನಾವು ಒಲೆ ಮೇಲೆ ಇಟ್ಟಾಗ ಅದು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಏನು ಮಾಡ್ತೀವಿ, ಒಂದು ಮೊಗುಚುವ ಕಾಯನ್ನು ಅದರಲ್ಲಿ ಹಾಕಿರ್ತೀವಿ. ಅದರಿಂದ ಆ ಕಡೆ ಈ ಕಡೆ ಕೆದಕಿ ಒಂಚೂರು ಹೀಗೆ ತೆಗೆದು ನೋಡಿ, ಆ ರೀತಿಯಲ್ಲಿ ನಾವು ತಿಳ್ಕೊಂಡಂತಹ ವಿಚಾರ ಅದು ಮನನ ಅಂತ ಹೇಳಿದ್ರೆ ಅದೇನೆ. ಮನನ ಈಸ್ ಇಂಟೆಂಡೆಡ್ ಟು ಡಿಸ್ಪೆಲ್ ದಿ ಆಲ್ ಡೌಟ್ಸ್ ಅಂತ ಹೇಳಿ ಪ್ರೊಫೆಸರ್ ಹಿರಿಯಣ್ಣನವರು ಹೇಳ್ತಾರೆ. ಆದ್ದರಿಂದ ಶ್ರುತಂತು ಅದ್ವಿತೀಯಸ್ಯ ಅತೀಂದ್ರಿಯಸ್ಯ ವಸ್ತುನಃ ಪುನಃ ಮನಸಾ ಏವ ಅನುಸಂಧಾನಂ ಕರ್ತವ್ಯಂ. ಕೇಳಿದ ವಿಚಾರಗಳನ್ನು, ಇಂದ್ರಿಯಗಳಿಗೆ ಮೀರಿದ ಯಾವುದೋ ತತ್ವಚಿಂತನೆಗಳನ್ನು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಮನಸ್ಸಿನಲ್ಲಿ ಮತ್ತೆ ಕೇಳಿಕೊಳ್ಳುವುದು. ಪ್ರಶ್ನೆ ಇಲ್ಲದೆ ಹೋದರೆ, ಪ್ರಾಶ್ನಿಕ ಬುದ್ಧಿ ಇಲ್ಲದೆ ಹೋದರೆ ಯಾವ ಚಿಂತನೆಯೂ ಗಟ್ಟಿಯಾಗುವುದಿಲ್ಲ, ಉತ್ತರ ಸಿಕ್ಕುವುದಿಲ್ಲ. ನಿಮಗೆ ಉತ್ತರ ಸಿಗಬೇಕಾದರೆ ನಾವು ಪ್ರಶ್ನೆ ಮಾಡುವ ಮನಸ್ಸನ್ನು, ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಪ್ರಾಶ್ನಿಕ ಬುದ್ಧಿ ಇಲ್ಲದೆ ಹೋದರೆ ಉತ್ತರ ಯಾರಿಂದನೂ ಬರುವುದಿಲ್ಲ ಅನ್ನುವ ಮಾತುಂಟು. ಎಲ್ಲ ದರ್ಶನಶಾಸ್ತ್ರಗಳು ಕೂಡ ಬಂದಿರುವುದು ಈ ಪ್ರಶ್ನೆಯ ರೂಪದಲ್ಲೆಯ. ಪ್ರತಿಯೊಂದು ದರ್ಶನವೂ ಕೂಡ ಮೊದಲು ಅವರು ಕಂಡಂತಹ ಯಾವುದೋ ಈ ಜಗತ್ತಿನ ವಿಚಾರವಾಗಿ, ಜಗದೀಶ್ವರನ ವಿಚಾರವಾಗಿ, ಜೀವನದ ವಿಚಾರವಾಗಿ ಬಂದಂತಹ ಪ್ರಶ್ನೆಗಳನ್ನೆಲ್ಲ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೆ. ಆ ಪ್ರಶ್ನೆಗಳನ್ನೆಲ್ಲ ಒಂದು ಕಡೆ ಇಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗ್ತಾರೆ. ಆ ಉತ್ತರ ರೂಪವಾಗಿ ಸಿದ್ಧವಾಗಿ ಬಂದದ್ದೇ ದರ್ಶನ ಅಂತ ಅನ್ನಿಸ್ಕೊಳ್ಳುತ್ತೆ.
ಮಂಕುತಿಮ್ಮನ ಕಗ್ಗ ಕಾವ್ಯದ ಪುಸ್ತಕವನ್ನು ಯಾರಾದರೂ ಗಮನಿಸಿದರೆ ನೀವು ಅದರಲ್ಲಿ ಗಮನಿಸಬಹುದು. 945 ಪದ್ಯಗಳಲ್ಲಿ ಅವರು ಇಡೀ ಜೀವನದ ತಾತ್ವಿಕ ಚಿಂತನೆಯನ್ನು ಮಾಡ್ತಾರೆ, ವ್ಯಾವಹಾರಿಕ ಜೀವನದ ಚಿಂತನೆಯನ್ನೂ ಮಾಡ್ತಾರೆ. ಆದರೆ ಅವರು ಮೊದಲು 42 ಪದ್ಯಗಳಲ್ಲಿ ಸಂಪೂರ್ಣವಾಗಿ ಪ್ರಶ್ನಾರೂಪದಲ್ಲೇ ಇದೆ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನು ನಮಗೆ? ಕ್ವಶನ್ ಮಾರ್ಕ್. ಈ ಬದುಕಿಗೆ ಯಾರು ನಾಯಕರು? ಒಬ್ಬನೇನಾ ಅಥವಾ ಅನೇಕರಿದ್ದಾರಾ? ವಿಧಿಯ, ಪೌರುಷವ, ಧರ್ಮವ, ಅಂಧಬಲವ? ಕೆಲವು ಸಾರಿ ಅಂಧಬಲದ ಮೇಲೆ ನಾವು ಜೀವನವನ್ನು ಕೊನೆಯವರೆಗೂ ಸಾಗಿಸಿಬಿಡ್ತೀವಿ. ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದದೆಂತು ಈ ಅವ್ಯವಸ್ಥೆಯ ಪಾಡು. ಈ ಜೀವನ ಅಂತ ಹೇಳುವುದು ಒಂದು ಅವ್ಯವಸ್ಥೆಯ ಪಾಡು. ಇದು ಕುದುರುವುದು ಯಾವಾಗ? ಅದಿಗುದಿಯೇ ಗತಿ ಏನು ನಮಗೆ ಕಡೆಯವರೆಗೂ ಅಂತ ಕೇಳ್ತಾರೆ ಅವರು. ಅದಿಗುದಿ ಅಂತ ಹೇಳಿದ್ರೆ ಆತಂಕ, ಕಳವಳ, ದ್ವಂದ್ವ, ಕೊನೆಯವರೆಗೂ ಇದರಲ್ಲೇ ಇರಬೇಕಾ ನಾವು? ಹೀಗೆ ಪ್ರಶ್ನೆಗಳು. ಆ ಪ್ರಶ್ನೆ ಇಲ್ಲದೆ ಹೋದರೆ ಯಾವುದೂ ಸರಿಯಾಗಿ ಬರುವುದಿಲ್ಲ. ಆ ಪ್ರಶ್ನೆ ಮಾಡುವ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಶ್ಲೋಕದಿಂದ ನಮಗೆ ಮುಖ್ಯವಾಗಿ. ಡಿ ವಿ ಜಿಯವರ ವಿಚಾರವಾಗಿ ಹೇಳುವಾಗ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ. ನಿಮಗದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಿಷ್ಟ ಅಂತ ಹೇಳ್ತಾ ಇದ್ದೀನಿ. ಅವರು ಆ ಕಾವ್ಯ ಬರೆದಿದ್ದು ಆದಮೇಲೆ ಅವರ ಕೊನೆಯ ದಿನಗಳಲ್ಲಿ ಇನ್ನೊಂದು ಕಾವ್ಯ ಬರೆದಿದ್ದಾರೆ, ಮರುಳ ಮುನಿಯನ ಕಾವ್ಯ ಕಗ್ಗ ಅಂತ ಹೇಳಿಬಿಟ್ಟು. ಅದರಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ನಲ್ಲಿ ಆಧ್ಯಾತ್ಮದ ಚಿಂತನೆ ಇದೆ. ಅದರಲ್ಲಿ ಪ್ರಾರಂಭದಲ್ಲಿ ಅವರು ಬಹಳ ಸುಂದರವಾಗಿ ಒಂದು 2-3 ಪದ್ಯ ಹೇಳ್ತಾರೆ. ಆ ಪದ್ಯದಲ್ಲಿ ಅವರು ಪ್ರಶ್ನೆಗಳ ವಿಚಾರವಾಗಿ ಒಂದು ಮಾತನ್ನು ಹೇಳ್ತಾರೆ. ನಾನು ಅಷ್ಟೆಲ್ಲ ಹೇಳಿ ಆದಮೇಲೆ ಈ ಅಪರ ವಯಸ್ಸಿನಲ್ಲಿ ಈ ಕಗ್ಗವನ್ನು ಇಷ್ಟೊಂದು ಉದ್ದವಾಗಿ ಬರೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕಗ್ಗವಿದು ಬೆಳೆಯುತ್ತಿದೆ ಲಂಕೆಯಲ್ಲಿ ಹನುಮಂತ ಹಿಗ್ಗಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು. ಸಿಗ್ಗು ಅಂದರೆ ಅದಕ್ಕೆ ಸಂಕೋಚವೇ ಇಲ್ಲ. ಹೇಗೆ ಹನುಮಂತ ಲಂಕೆಗೆ ಹೋದಾಗ ಅವನು ಬಾಲ ಬೆಳೆಸಿ ಅದನ್ನೇ ಸಿಂಹಾಸನ ಮಾಡಿಕೊಂಡು ಕೂತ್ಕೊಂಡ ಅಂತ ಹೇಳಿ ಒಂದು ತಥಾಕಥಿತ ಕಥೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಅದು ವಾಲ್ಮೀಕಿ ರಾಮಾಯಣದ ಮೂಲದಲ್ಲಿ ಇಲ್ಲ ಆ ಕಥೆ, ಆದರೆ ಅದು ಉಂಟು ಒಂದು. ಹಾಗಾಗಿ ಅವಮಾನ ಮಾಡಬೇಕು ಅಂಥೇಳಿ ರಾವಣ ಅವನನ್ನು ನಿಲ್ಲಿಸ್ತಾನೆ. ಇವನೇನು ಮಾಡ್ತಾನೆ, ರಾವಣನಿಗಿಂತ ಎತ್ತರಕ್ಕೆ ತನ್ನ ಬಾಲವನ್ನೇ ಸುರುಳಿ ಸುತ್ತಕೊಂಡು ಅದರ ಮೇಲೆ ಕೂತ್ಕೊಳ್ತಾನೆ, ರಾವಣನಿಗಿಂತ ಮೇಲಕ್ಕೆ. ಹಾಗೆ ಕಗ್ಗವಿದು ಬೆಳೆಯುತ್ತಿದೆ ಹನುಮಂತ ಲಂಕೆಯಲ್ಲಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು. ಸ್ವಲ್ಪವೂ ನಾಚಿಕೆ ಇಲ್ಲ. ಏನು ಮಾಡುವುದು, ಯಾಕೆ ಅಂತ ಕೇಳಿದ್ರೆ, ನುಗ್ಗಿ ಬರುತ್ತಿರೆ ಲೋಕದ ಪ್ರಶ್ನೆಗಳ ದಾಳಿ, ಉಗ್ಗು ಬಾಯಿ ಚಪಲವಿದು ಮರುಳ ಮುನಿಯ. ಡಿ ವಿ ಜಿಯವರ ಸೌಜನ್ಯ ನೀವು ಗಮನಿಸಬೇಕು. ನುಗ್ಗಿ ಬರುತ್ತಿರೆ ಲೋಕದ ಪ್ರಶ್ನೆಗಳ ದಾಳಿ. ಕಗ್ಗ ಬರೋದು, ಮಂಕುತಿಮ್ಮನ ಕಗ್ಗ ಕಾವ್ಯ ಬರೋದು ನಾನು ಎಷ್ಟೋ ವರ್ಷ ಆಯಿತು. ಈ ಅವಧಿಯಲ್ಲಿ ಈ ಲೋಕವನ್ನು ನಾನು ಸಾಕಷ್ಟು ನೋಡಿದೆ, ಲೋಕದ ಅನುಭವ ಸಾಕಷ್ಟು ಬಂತು. ಆ ಅನುಭವದಿಂದ ಪ್ರಶ್ನೆಗಳ ದಾಳಿ ಬರ್ತಾ ಇದೆ, ಮತ್ತೆ ಇದು ಯಾಕೆ ಹೀಗೆ, ಇದು ಹೇಗೆ, ಇದು ಎದ್ದ, ಇದು ಎಲ್ಲಿ ಅಂತ ಹೇಳಿ. ನುಗ್ಗಿ ಬರುತ್ತಿರೆ ಲೋಕದ ಪ್ರಶ್ನೆಗಳ ದಾಳಿ, ಉಗ್ಗು ಬಾಯಿ ಚಪಲವಿದು. ಆ ಪ್ರಶ್ನೆಗಳ ದಾಳಿಯಿಂದ ತಪ್ಪಿಸ್ಕೊಳ್ಲಿಕ್ಕಾಗಿ ಉಗ್ಗು ಇರೋವರಿಗೆ ಮಾತಾಡಬೇಕು ಅಂಥೇಳಿ ತುಂಬ ಇರುತ್ತೆ, ಆದರೆ ಮಾತೇ ಹೊರಡೋದಿಲ್ಲ. ಅವರು ಡಿ ವಿ ಜಿಯವರ ಸೌಜನ್ಯ ಮತ್ತು ವಿನಯವನ್ನು ನೀವು ಗಮನಿಸಬೇಕು. ನನಗೆ ಉಗ್ಗು ಬಂದವರಿಗೆ ಆದ ಹಾಗೆ ಬಾಯಿ ಚಪಲದಿಂದ ನಾನು ಹೇಳ್ತಾ ಇದ್ದೀನಿ. ಹಾಗೆ ಹೇಳಿಬಿಟ್ಟು ಅವರು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮರುಳ ಮುನಿಯನ ಮನಸ್ಸು ಸರಳ ಬಾಳ್ವೆಯ ಕನಸು, ಸರಸ ಋತ ಸೌಜನ್ಯ ಶಾಂತಿಗಳ ಸೊಗಸು, ಕೆರೆಯಿನೆದ್ದಲೆಯ ರಚೆ ತಣಿವು ತುಂತುರ ನಿನಿತು, ಮರಳಿ ಕೆರೆ ಸೇರುವ ರೀತಿಯಲ್ಲಿ ಬಾಳು ಮರುಳ ಮುನಿಯ. ಅದ್ಭುತವಾದಂತಹ ಒಂದು ರೂಪಕ. ಮರುಳ ಮುನಿಯನ ಮನಸ್ಸು ಸರಳ ಬಾಳ್ವೆಯ ಕನಸು, ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಅಂತ ಹೇಳಿ ಕಗ್ಗದಲ್ಲಿ, ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದರು. ಇಲ್ಲಿ ಹೇಳ್ತಾರವರು, ಮರುಳ ಮುನಿಯನ ಮನಸ್ಸು ಸರಳ ಬಾಳ್ವೆಯ ಕನಸು, ಸರಸ ರಾಸಿಕ್ಯಪೂರ್ಣವಾದ ಜೀವನ ಇರಬೇಕು.
ವೇದಾಂತ ಓದುದು ಅಂತ ಹೇಳಿದ ಕೂಡಲೇ ಸಂಸಾರ ಜೀವನವನ್ನು ಮರಿಬೇಕು ಅಂತ ಎಲ್ಲೂ ಹೇಳಿಲ್ಲ, ಯಾರೂ ಹೇಳಿಲ್ಲ. ಸಂಸಾರ ಜೀವನದ ಪರಿಧಿಯಲ್ಲಿ ಸಂಸಾರವನ್ನು ನಾವು ಚೆನ್ನಾಗಿಯೇ ಅನುಭವಿಸಬೇಕು. ಸರಸ, ರಸಯುಕ್ತವಾಗಿ ಇರಬೇಕು, ರಸವಾಹಿನಿಯಾಗಿ ಇರಬೇಕು. ಋತ ಅಂತ ಹೇಳಿದ್ರೆ ಸತ್ಯ, ಋತ, ನ್ಯಾಯ, ಧರ್ಮ ಇತ್ಯಾದಿಗಳನ್ನು ಮರಿದೇ ಇರುವಂತಹ ಮನೋಭಾವ. ಸರಸ ಋತ ಸೌಜನ್ಯ ಶಾಂತಿಗಳ ನಯ, ವಿನಯ, ಸ್ನೇಹ, ಸೌಹಾರ್ದ ಮತ್ತು ಶಾಂತಿ, ನೆಮ್ಮದಿ ಇವುಗಳ ನೆಲೆಯಲ್ಲಿ ಬದುಕಬೇಕು ಎನ್ನುವುದು ಮರುಳ ಮುನಿಯನ ಮನಸ್ಸು ಆ ರೀತಿಯ ಕನಸು ಕಾಣ್ತಾ ಇದೆ. ಹೇಗಿರಬೇಕು ಅಂತ ಕೇಳಿದ್ರೆ, ಕೆರೆಯಿನೆದ್ದಲೆ ಎರಚಿ ತಣಿವು ತುಂತುರ ನೆನಿತು ಮರಳಿ ಕೆರೆ ಸೇರುವ ರೀತಿಯಲ್ಲಿ ಬಾಳು. ಒಂದು ಕೆರೆ, ಆ ಕೆರೆಯ ದೊಡಕ್ಕೆ ನಾವು ನಿಂತ್ಕೊಳ್ತೀವಿ ಹೋಗಿ, ಬಿಸಿಲು ಕಾಲ, ಗಾಳಿ ಜೋರಾಗಿ ಬರುತ್ತೆ, ಕೆರೆಯಿಂದ ತೆರೆ ಅಲೆ ಅಲೆಯಾಗಿ ಏಳುತ್ತೆ. ಆ ಅಲೆ ಎದ್ದದ್ದರಿಂದ 4-6 ಸಣ್ಣ ತುಂತುರು ಹನಿಗಳು ಬಂದು ದಡದಲ್ಲಿ ನಿಂತಿರುವವರ ಮೇಲೆ ಬಿದ್ದು ಅಷ್ಟು ತಪ್ಪು ಮಾಡುತ್ತೆ ಅಂಥೇಳಿ. ಅಷ್ಟು ಮಾಡಿ ಅದು ಆವಿಯಾಗಿ ಪುನಃ ಹೋಗಿ ಆ ತೆರೆಯನ್ನೇ ಸೇರ್ಕೊಂಡ್ಬಿಡ್ತದೆ. ಜಗದೀಶ್ವರನೆಂಬ ಮಹಾ ಸರೋವರದಿಂದ ಎದ್ದ ಆ ತೆರೆಯಿಂದ ಎರಚಿದ ಒಂದು ಸಣ್ಣ ತಣಿವು ತುಂತುರಿನಂತೆ ನನ್ನ ಜೀವನ. ಇದು ಅವರ ವಿನಯದ ಪರಾಕಾಷ್ಠೆ. ಆ ರೀತಿಯಲ್ಲಿ ಬಾಳಬೇಕು ಅನ್ನುವುದು ನನ್ನ ಅಪೇಕ್ಷೆ. ಹಾಗೆ ಅವರು ಹಾಗೆಯೇ ಬಾಳದು. ಅವರ ವಿಚಾರ, ಅವರ ಸಾಹಿತ್ಯ, ಅವರ ಚಿಂತನೆ, ಅವರ ಕ್ರತುಶಕ್ತಿ, ಅವರ ಅಗಾಧವಾದಂತಹ ಲೋಕಜ್ಞಾನ ಇವುಗಳನ್ನೆಲ್ಲ ನೀವು ಪರಿಚಯ ಮಾಡಿಕೊಂಡಿದ್ರೆ ಅವರು ಏನು ಹೇಳಿದ್ರೋ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಾಳಿದ್ರು ಅಂತ ನಮಗೆ ಅರ್ಥವಾಗ್ತದೆ. ಅದು ಅವರ ವಿನಯವನ್ನು ತೋರಿಸುತ್ತೆ. ಹಾಗೆ ಅವರು ಬಾಳಿದ್ದು, ಅವರ ಕೃತಿ, ಅವರ ಬಾಳಿಕೆ ಹಾಗೂ ಅವರ ಸಾಹಿತ್ಯ ಇದೆಲ್ಲವೂ ಕೂಡ ಭಗವಂತ ನಮ್ಮಂತಹ ಸಹೃದಯರ ಮೇಲೆ, ಅದರಲ್ಲಿ ಆಸಕ್ತಿ ಇರುವವರ ಮೇಲೆ ಸುರಿಸಿದ ಅನುಗ್ರಹದ ಕಾರುಣ್ಯದ ಕಾಲವರ್ಷ ಅಂತ ಹೇಳಬಹುದು. ಆ ರೀತಿಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡದೆ ಯಾವುದೂ ಬರೋದಿಲ್ಲ. ಬರ್ಟ್ರಾಂಡ್ ರೆಸಲ್ಲು ಹಿಸ್ಟರಿ ಆಫ್ ವೆಸ್ಟರ್ನ್ ಫಿಲಾಸಫಿ ಅನ್ನುವ ಪುಸ್ತಕ, ಅದರಲ್ಲಿ ಪ್ರಾರಂಭದಲ್ಲೇ ಪ್ರಶ್ನೆಗಳನ್ನು ನೋಡಿ ಯಾವ ಥರ ಹಾಕ್ತಾನೆ ಅಂತ ಹೇಳಿದ್ರೆ, ಅವರು ಪ್ರಶ್ನೆಗಳ ಸುರಿಮಳೆ ಹಾಕ್ತಾನೆ ಅವನು. ಈಸ್ ದ ವರ್ಲ್ಡ್, ಪ್ರಾರಂಭದಲ್ಲಿ ಅವನು ಆ ಪುಸ್ತಕಕ್ಕೆ ಪ್ರಾರಂಭ ಮಾಡುವಾಗ ಹೇಳುವುದು, ಈಸ್ ದ ವರ್ಲ್ಡ್ ಡಿವೈಡೆಡ್ ಇಂಟು ಮೈಂಡ್ ಆ್ಯಂಡ್ ಮ್ಯಾಟರ್, ಆ್ಯಂಡ್ ಇಫ್ ಸೋ ವಾಟ್ ಈಸ್ ಮೈಂಡ್ ಆ್ಯಂಡ್ ವಾಟ್ ಈಸ್ ಮ್ಯಾಟರ್? ಈಸ್ ಮೈಂಡ್ ಸಬ್ಜೆಕ್ಟ್ ಟು ಮ್ಯಾಟರ್, ಆರ್ ಈಸ್ ಇಟ್ ಪೊಸೆಸ್ಡ್ ಆಫ್ ಇಂಡಿಪೆಂಡೆಂಟ್ ಪವರ್ಸ್? ಹ್ಯಾಸ್ ದ ಯೂನಿವರ್ಸ್ ಎನಿ ಯೂನಿಟಿ ಆರ್ ಪರ್ಪಸ್? ಈಸ್ ಇಟ್ ಎವಾಲ್ವಿಂಗ್ ಟುವರ್ಡ್ಸ್ some goal? Are there really laws of nature, or do we believe in them only because of our innate love of order? ಇದನ್ನು ನಾನು ಹಿಂದೆ ಕೂಡ ನಿಮ್ಮ ಮುಂದೆ ಹೇಳಿದ್ದೇನೆ, ಸಂದರ್ಭಿಕವಾಗಿ ಹೇಳಿದೆ ಅಷ್ಟೇ ಇದನ್ನು. ಆದರೆ ಪ್ರಶ್ನೆಗಳಿಲ್ಲದೆ ಹೋದರೆ ಏನೂ ಬರೋದಿಲ್ಲ. ಆ ರೀತಿಯಲ್ಲಿ ಪ್ರಾಶ್ನಿಕ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಮೊದಲು ಗುರುವಿಗೆ ಸರೆಂಡರ್ ಆಗಬೇಕು, ಆಮೇಲೆ ಪ್ರಶ್ನೆಗಳನ್ನು ಕೇಳಬೇಕು. ಈಗ ಸರಿಯಾದ ಗುರು ಹತ್ರ ಕೇಳಿದ್ರೆ ಅದು ಸರಿಯಾಗಿ ನಿಮಗೆ ಉತ್ತರ ಸಿಗುತ್ತೆ. ಎಷ್ಟೋ ವಿಚಾರಗಳನ್ನು ನಾನು ಏನೋ ಓದ್ಕೊಂಡಿದ್ದನ್ನು ನಿಮ್ಮ ಎದುರಿಗೆ ಹೇಳ್ತೀನಿ, ನೀವು ಆಮೇಲೆ ಬಂದು ಕೇಳಿದಾಗ ನಾನು ತಬ್ಬಿಬ್ಬಾಗುವಂಗೆ ಆಗಿಬಿಡುತ್ತೆ, ಅದು ಕಷ್ಟ ಆಗಿಬಿಡ್ತದೆ. ಆದ್ದರಿಂದ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ನಿಮಗೆ. ಬೆಲ್ವಾಲ್ಕರ್ ಅಂತ ಹೇಳುವವರು ಒಬ್ಬರು ಮಹಾನ್ ವಿದ್ವಾಂಸರು. ಅವರು ಭಗವದ್ಗೀತೆಯನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಪ್ರಸನ್ನ ಸುಭಗ ಇತಿ ವಿಚಿಂತ್ಯ ಸರ್ವ ಪ್ರವಿಶತಿ ಅತ್ರ. ಇದು ಬಹಳ ತಿಳಿಯಾಗಿದೆ, ಬಹಳ ಸುಲಭವಾಗಿದೆ, ಬಹಳ ಸರಳವಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರೂ ಇದರೊಳಗೆ ಧುಮುಕ್ತಾರೆ. ನಾನು ಅದನ್ನೆಲ್ಲ ತಿರ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಪ್ರವಿಷ್ಟ ಗಾಂಭೀರ್ಯಾತು ಅನವಗತ ಅಗಾಧತ್ವಾತು ಪತಿತಃ. ಅದು ಒಳಗಡೆ ಹೋದ ಮೇಲೆ ಅದರ ಗಾಂಭೀರ್ಯ ಮತ್ತು ಅದರ ಆಳವನ್ನು ತಿಳಿಯಲಾರದೆ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ನಾನು ಅದಕ್ಕೋಸ್ಕರನೇ ಮೊದಲೇ ಹೇಳಿಬಿಟ್ಟಿದ್ದೀನಿ ನಿಮಗೆ, ಎಷ್ಟು ಸಾಧ್ಯವೋ ಅಷ್ಟು ಅಂತ ಹೇಳಿ. ಆ ದೃಷ್ಟಿಯಿಂದ ಪ್ರಶ್ನೆ ಮಾಡುವ ಮನೋಬುದ್ಧಿ ನಮಗೆ ಇಲ್ಲದೆ ಹೋದರೆ ನಮಗೆ ಏನೂ ಸಿಕ್ಕುವುದಿಲ್ಲ. ಆ ಪ್ರಶ್ನೆ ಮಾಡುವ ಬುದ್ಧಿಯಿಂದ ಜ್ಞಾನ ಬರುತ್ತದೆ. ಇದು ನೋಡಿ ಎಂತ, ಇನ್ ಪ್ರೈಸ್ ಆಫ್ ವಿಶ್ಡಮ್ ಅಂಡ್ ಇನ್ ಪ್ರೈಸ್ ಆಫ್ ಜ್ಞಾನ ಅಂಥೇಳಿ
ಒಂದು ಸುಂದರವಾದ ಕಾವ್ಯ ರೂಪಕದ ಮುಂದೆ ನಮ್ಮನ್ನು ನಿಂತಂತೆ ಮಾಡೋದಿಲ್ವ ಈ ಶ್ಲೋಕಗಳೆಲ್ಲ? ಆ ರೀತಿಯಲ್ಲಿ ಪ್ರಣಿಪಾತೇನ ಪರಿಪ್ರಶ್ನೇನ. ಮೂರನೆಯದು ಸೇವೆಯ. ಸೇವೆ, ಸೇವಾ ಹಿ ಪರಮೋ ಧರ್ಮ, ನಮಗೆಲ್ಲ ಗೊತ್ತಿದೆ. ಸೇವೆಗಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ. ಸೇವಾ ಹಿ ಪರಮೋ ಗತಿ, ಸೇವೆಯೇ ಪರಮ ಗತಿ. ಸೇವೆಗಿಂತ ಬೇರೆ ಗತಿ ನಮಗೆ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ತ್ಯಾಗ ಮತ್ತು ಸೇವೆಯನ್ನೇ ರಾಮಕೃಷ್ಣ ಮಿಷನ್ನವರು ನಮಗೆ ಉಪದೇಶ ಮಾಡುವುದು. ಆದ್ದರಿಂದ ವೇದ ಹೇಳುವುದು ಕೂಡ ಸೇವೆಯನ್ನೇ. ಆ ಸೇವ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು. ಅಲ್ಲಿ ತ್ಯಾಗ ಮಾತ್ರ ಅಲ್ಲ ಬಂದಿರುವುದು, ತ್ಯಾಗದ ಜೊತೆಯಲ್ಲಿ ಸೇವೆನೂ ಮಾಡಬೇಕು. ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಬಾರ್ದು, ಸೇವೆ ಮಾಡಬೇಕು. ಮಾಡಿದ ತ್ಯಾಗ ಸರಿಯಾದ ರೀತಿಯಲ್ಲಿ ಯಾವ ಉದ್ದೇಶಕ್ಕಾಗಿ ತ್ಯಾಗ ಮಾಡಿದ್ದೀನೋ ಅದು ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಗಮನಿಸುವುದು ಸೇವೆ. ಆ ರೀತಿಯಲ್ಲಿ ಸೇವೆ ಬಹಳ ಮುಖ್ಯವಾಗುತ್ತದೆ. ಅಂತಹ ಸೇವೆಯನ್ನು ನಾವು ಮಾಡಬೇಕು. ಸೇವೆ ಮಾಡುವುದರಿಂದ ನಾವು ಆಧ್ಯಾತ್ಮ ಜ್ಞಾನವನ್ನು ಚೆನ್ನಾಗಿ ಪಡಿಬಹುದು ಅಂತ ಹೇಳುವುದಕ್ಕೆ ಪರಮಹಂಸರ ಜೊತೆಯಲ್ಲಿ ನರೇಂದ್ರ ಇದ್ದರು, ವಿವೇಕಾನಂದರು. ನರೇಂದ್ರ ಅವರು ಮೇಧಾವಿ, ಜ್ಞಾನದ ಮೇರು ಶಿಖರ. ಅದೇ ಸಮಯದಲ್ಲಿ ರಾಮಕೃಷ್ಣರಿಗೆ ಪರಿಚಾರಕೆಯ ಕೆಲಸ ಮಾಡಿಕೊಂಡು ಲಾಟು ಅನ್ನುವಂತಹ ಒಬ್ಬ ಇದ್ದ. ಆ ಲಾಟು ಅವ್ರಿಗೆ ಏನೂ ಅಂದರೆ ಏನೂ ಇಲ್ಲ. ಲಾಟು ನಿರಕ್ಷರ ಕುಕ್ಷಿ, ಇವರು ಅಕ್ಷರ ಸಂಭೂತರು. ಆದರೆ ಸೇಮ್ ಅದೇ ರೀತಿಯಲ್ಲಿ ಇಬ್ಬರೂ ಕೂಡ ರಾಮಕೃಷ್ಣ ಪರಮಹಂಸರ ಜೊತೆಯಲ್ಲೇ ಇದ್ದು ರಾಮಕೃಷ್ಣರ ಆ ಕೃಪೆಯಿಂದ ಅವನ ಸೇವೆಯನ್ನು ಅವರು ಒಪ್ಪುಕೊಂಡು ಇದ್ದಕ್ಕಿದ್ದಂತೆ ಲಾಟು ಮಹಾರಾಜ ಆಗೋಗ್ಬಿಡ್ತಾನೆ. ಇದನ್ನು ನೋಡಿ ಅದರ ಅದ್ಭುತವಾದಂತಹ ಆಧ್ಯಾತ್ಮಿಕ ಚಿಂತನೆ ಮತ್ತು ಆ ವಿದ್ಯೆಯನ್ನು, ಜ್ಞಾನವನ್ನು ನೋಡಿ ವಿವೇಕಾನಂದರಿಗೇನೆ ಆಶ್ಚರ್ಯವಾಗಿ ಅದ್ಭುತ ಅದ್ಭುತ ಅಂತ ಹೇಳ್ತಾರಂತೆ. ಕೊನೆಗೆ ಅವರು ಅದ್ಭುತಾನಂದ ಅಂತಲೇ ಅವರಿಗೆ ನಾಮಕರಣ ಕೂಡ ಮಾಡಿಬಿಡ್ತಾರೆ. ಅದ್ಭುತಾನಂದರದ್ದು ಮೈಸೂರಿನಿಂದ ಹೊರಡುವಂತಹ ಒಂದು ಇದು ವಿವೇಕ ಆ ಪತ್ರಿಕೆಯಲ್ಲಿ ಆಗಾಗ ಎಲ್ಲರೂ ಲೇಖನಗಳು ಬರ್ತಾ ಇರುತ್ತೆ. ಹಾಗೆ ನಾವು ಸೇವೆ ಮಾಡೋದನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಸೇವೆ ಇಲ್ಲದೆ ಹೋದರೆ ಯಾವುದೂ ದಕ್ಕುವುದಿಲ್ಲ ನಮಗೆ. ಈ ಸೇವೆಯ ವಿಚಾರವನ್ನು ಹೇಳುವಾಗ ಭರ್ತೃಹರಿ ಒಂದು ಮಾತನ್ನು ಹೇಳ್ತಾನೆ. ಸೇವಾಧರ್ಮ ಪರಮ ಗಹನ ಯೋಗಿನಾಮಪಿ ಅಗಮ್ಯ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಇದು ಅತ್ಯಂತ ಅಗಮ್ಯವಾದದ್ದು, ಅಂದರೆ ಇದರ ಆಳವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಯೋಗಿನಾಮಪಿ ಅಗಮ್ಯ, ಯೋಗಿಗಳಿಗೂ ಕೂಡ ಈ ಸೇವಾಧರ್ಮದ ಚೂಲ ಮೂಲೆಗಳನ್ನು ಸರಿಯಾಗಿ ತಿಳ್ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗೆ ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಹೇಳ್ತಾನೆ ಭರ್ತೃಹರಿ. ಮೌನಾನ್ ಮೂಕಃ ಪ್ರವಚನ ಪಟು ವಾಚಕೋ ಜಲ್ಪಕೋ ವಾ ಧೃಷ್ಟಃ ಪಾರ್ಶ್ವೇ ವಸತಿ ಚ ಸದಾ ದೂರತಶ್ಚ ಅಪ್ರಗಲ್ಭಃ ಕ್ಷಾಂತ್ಯಾ ಭೀರುಃ ಯದಿ ನ ಸಹತೆ ಪ್ರಾಯಶೋ ನಾಭಿಜಾತಃ ಸೇವಾಧರ್ಮಃ ಪರಮಗಹನೋ ಯೋಗಿನಾಮಪಿ ಅಗಮ್ಯಃ. ಸೇವೆ ಮಾಡುವ ಸಮಯದಲ್ಲಿ ಗುರುವಿನ ಸಮ್ಮುಖದಲ್ಲಿ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ಯಾರ ಸಮ್ಮುಖದಲ್ಲೋ, ಒಟ್ಟಲ್ಲಿ ಯಾರದ್ದೋ ಸೇವೆ ಮಾಡ್ತಾ ಇದ್ದೀನಿ. ಅವನು ಹೆಚ್ಚಿಗೆ ಮಾತನಾಡಬಾರ್ದು ಅಂತ ಹೇಳಿ ಮೌನವಾಗಿದ್ದರೆ ಒಂದೊಂದು ಸಾರಿ ನೀನು ಮಾತಾಡೋದಿಲ್ಲ, ಮೂಕ ಅಂತ ಹೇಳಿಸ್ಕೊಳ್ಬೇಕಾಗುತ್ತೆ. ಮೌನಾನ್ ಮೂಕಃ. ಸೊ ಎಲ್ಲವನ್ನೂ ಸರಿಯಾಗಿ ತಿಳಿಸ್ಬಿಡ್ಬೇಕು ಗುರುವಿನ ಎದುರಿಗೆ ಅಂತ ಹೇಳಿ ಸ್ವಲ್ಪ ಮಾತು ಆಡಿದ್ರೆ ಪ್ರವಚನ ಪಟು ವಾಚಕೋ ಜಲ್ಪಕೋವಾ, ಏನು ಬರೀ ತಲೆಹರಟೆ ಮಾತಾಡ್ತೀಯಲ್ಲಯ್ಯ ನೀನು ಅಂತ ಹೇಳಿ ಕೇಳಿಸ್ಕೊಳ್ಬೇಕಾಗ್ತದೆ. ಧೃಷ್ಟಃ ಪಾರ್ಶ್ವೇ, ಗುರು ಹೇಳುವುದು ಸರಿಯಾಗಿ ತಿಳಿಲಿ ಅಥವಾ ಒಡೆಯ ಹೇಳುವುದು ಸರಿಯಾಗಿ ನನಗೆ ಕೇಳಿಸ್ಲಿ ಅಂತ ಹೇಳಿ ಹತ್ತಿರ ನಿಂತುಕೊಂಡ್ರೆ ಧೃಷ್ಟಃ ಪಾರ್ಶ್ವೇ ವಸತಿ ಚ ಸದಾ. ಧೃಷ್ಟ, ಎಷ್ಟು ದುರಹಂಕಾರ ಇವನಿಗೆ, ನೀನು ಮೈಮೇಲೆ ಬರ್ತೀಯಲ್ಲ ಅಂತ ಹೇಳಿಸ್ಕೊಳ್ಬೇಕಾಗ್ತದೆ. ದೂರತಶ್ಚ ಅಪ್ರಗಲ್ಭ, ದೂರದಲ್ಲೇ ಇದ್ದರೆ ಏನು ಸ್ವಲ್ಪ ವ್ಯವಹಾರ ಜ್ಞಾನವೂ ಇಲ್ವೇನಯ್ಯ ನಿನಗೆ ಅಂಥೇಳಿ ಕೇಳಬೇಕಾಗ್ತದೆ. ಕ್ಷಾಂತ್ಯಾ ಭೀರುಹು, ನಾವು ಎಲ್ಲ ಗುರುವಿನ ಹತ್ತಿರ ಇದ್ದಾಗ ಏನೇನೋ ಅವಮಾನಗಳು, ಅಥವಾ ಒಡೆಯನ ಎದುರಿನಲ್ಲಿ ಇದ್ದಾಗ ಏನೇನೋ ಅವಮಾನಗಳು, ಸಾಮಾಜಿಕ ಸೇವೆಯನ್ನು ಮಾಡುವಾಗ ಏನೇನೋ ಅವಮಾನಗಳು ಆಗ್ತದೆ. ಅವನ್ನೆಲ್ಲ ಸಹಿಸಿಕೊಂಡು ಇದ್ದರೆ ಅವನೊಬ್ಬ ಪುಕ್ಕಲ ಹೇಳಿ ಅವನಿಗೆ ಏನು ಹೇಳಿದ್ರು ನಡೆಯುತ್ತೆ. ಕ್ಷಾಂತ್ಯಾ ಭೀರುಹು. ಅದೇ ರೀತಿಯಲ್ಲಿ ಪ್ರಾಯಶಃ ನಾಭಿಜಾತಃ ಯದಿ ಸಹತೆ, ಅದನ್ನು ಸಹಿಸಿಕೊಂಡ್ರೆ ಅವನಿಗೆ ಸಹಿಸಿಕೊಡ್ಲಿಕ್ಕೆ ಸಾಧ್ಯವಾಗದೆ ಅವನು ಎದುರು ಮಾತನಾಡಿದ್ರೆ ನ ಅಭಿಜಾತಃ, ಒಳ್ಳೆಯ ಕುಲದಲ್ಲಿ ನಿನ್ನ ನಾಲಿಗೆ ಹೇಳುತ್ತೆ ನಿನ್ನ ಕುಲವನ್ನು ಅಂತ ಹೇಳ್ಬಿಡ್ತಾರೆ ಮಾತು ಜಾಸ್ತಿ ಆದರೆ.
ಹೀಗೆ ಕ್ಷಾಂತ್ಯಾಭೀರುಹು ಯದಿನ ಸಹತೆ ಪ್ರಾಯಶೋ ನಾಭಿಜಾತಃ. ಒಟ್ಟಿನಲ್ಲಿ ಏನು? ಸೇವಾ ಧರ್ಮ ಪರಮ ಗಹನ ಯೋಗಿನಾಮಪಿ ಅಗಮ್ಯ. ಈ ರೀತಿಯಲ್ಲಿ ಈ ಮೂರೂ ಕೂಡ ಅಭ್ಯಾಸ ಮಾಡುವುದು ಬಹಳ ಕಷ್ಟ. ಮೊದಲೇ ನಾವು ಗುರುವಿಗೆ ಸಂಪೂರ್ಣ ಶರಣಾಗುವುದು, ನಮ್ಮ ಈಗೋಗಳು ಬಿಡುವುದಿಲ್ಲ. ಪರಿಪ್ರಶ್ನೆನ ನಮಗೆ ಏನೂ ಗೊತ್ತಾಗದೆ ಹೋದರೆ ಪ್ರಶ್ನೆ ಏನು ಕೇಳೋಕ್ಕಾಗುತ್ತೆ? ನಾವು ಗೊತ್ತಾದ್ರೆ ತಾನೇ ಪ್ರಶ್ನೆ ಕೇಳೋದು. ಆ ರೀತಿಯಲ್ಲಿ ಆಗ್ತಿದೆ ಎಷ್ಟೋ ಸಾರಿ. ಇನ್ನು ಸೇವೆ ಅದು ನಮ್ಮಿಂದ ದೂರ. ಹಾಗಿರುವಾಗ ಆಧ್ಯಾತ್ಮ ಜ್ಞಾನ ಎಲ್ಲಿಂದ ಬರುತ್ತೆ? ಅರ್ಜುನ ಈ ಮೂರು ಮುಖ್ಯವಾದದ್ದು. ಅರ್ಜುನ ರಣರಂಗದಲ್ಲಿ ನಿಂತುಕೊಂಡು ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿರುವಾಗ ಇದನ್ನೆಲ್ಲ ತಗೊಂಡು ಅವನು ಏನು ಮಾಡ್ಬೇಕು ಹೇಳಿ? ಅರ್ಜುನನಿಗೆ ಅಲ್ಲ ಬೇಕಾಗಿರೋದು, ಇದೆಲ್ಲ ನಮಗೆ ಬೇಕಾಗಿರೋದು. ಇದೆಲ್ಲ ಗೀತೆಯನ್ನು ಯಾರು ಓದುತ್ತಾರೋ ಅವರಿಗೆ ಬೇಕಾಗಿರೋದು ಅಷ್ಟೇನೆಯ. ಆ ದೃಷ್ಟಿಯಿಂದ ಈ ಶ್ಲೋಕ ಸುಂದರವಾದ ಕಾವ್ಯಮಯ ಗಾನ ರೂಪದಲ್ಲಿ ನಮ್ಮ ಎದುರಿಗೆ ಬರುತ್ತೆ ಅಂತ ಹೇಳಿರುವ ಮಾತದು. ಇದು ಮುಂದಿನ ಶ್ಲೋಕ ಹೇಳುತ್ತೆ, ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷೇಣ ದ್ರಕ್ಷಸಿ ಆತ್ಮನಿ ಅನ್ಯಥೋ ಮಯಿ. ಹೇ ಪಾಂಡವ, ಪಾಂಡುಪುತ್ರ, ಯಜ್ಞಾತ್ವಾ ಯಾವುದನ್ನು ತಿಳಿದುಕೊಂಡರೆ ಅಥವಾ ಯಾವ ಜ್ಞಾನವನ್ನು ಪಡೆದುಕೊಂಡರೆ ಪುನಃ ಮತ್ತೆ ಈ ರೀತಿಯಲ್ಲಿ ನೀನು ಮೋಹವನ್ನು ಏನು ಹೊಂದಿದ್ದೀಯೋ ಆ ರೀತಿಯಲ್ಲಿ ಮೋಹವನ್ನು ಹೊಂದುವುದಿಲ್ಲವೋ, ಆದ್ದರಿಂದ ನೀನು ಅಂತಹ ಜ್ಞಾನವನ್ನು ನಿನ್ನದನ್ನಾಗಿ ಮಾಡಿಕೊಳ್ಳಬೇಕು. ಆ ಜ್ಞಾನದಿಂದ ಏನಾಗುತ್ತೆ? ಏನ ಭೂತಾನಿ ಅಶೇಷೇಣ, ಎಲ್ಲ ಭೂತಗಳನ್ನು ಕೂಡ ಆತ್ಮನಲ್ಲಿಯೂ, ಆತ್ಮನಿ ನಮ್ಮ ಆತ್ಮನಲ್ಲಿಯೂ, ಅಥ ಮತ್ತು ಮಯಿ ನನ್ನಲ್ಲಿಯೂ, ನಿನ್ನ ಆತ್ಮನಲ್ಲಿ ಎಲ್ಲವನ್ನೂ ನೋಡಬಹುದು. ಹಾಗೂ ಎಲ್ಲ ಆತ್ಮವನ್ನು ನಿನ್ನನ್ನೂ ಸೇರಿಕೊಂಡಂತೆ ಎಲ್ಲ ಆತ್ಮವನ್ನು ನನ್ನಲ್ಲಿಯೂ ನೋಡಲಿಕ್ಕೆ ನಿನಗೆ ಒಂದು ತಿಳಿವಳಿಕೆ ಬರ್ತದೆ. ಆ ರೀತಿಯಲ್ಲಿ ಈ ಜ್ಞಾನವನ್ನು ನೀನು ಪಡಿಬೇಕು. ಅಂತಹ ಜ್ಞಾನವನ್ನು ಪಡೆದಾಗ ಎಲ್ಲರಲ್ಲಿಯೂ ನಾನು ಕಾಣ್ತೀನಿ ಅಂತ ಹೇಳೋದು ನಿನಗೆ ಅರ್ಥವಾಗ್ತದೆ. ನನ್ನಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳುವುದು ನಿನಗೆ ಗೊತ್ತಾಗ್ತದೆ. ಹಾಗೆ ಗೊತ್ತಾದಾಗ ಈಗ ಬೇಕಾದರೆ ಆ ಯುದ್ಧದ ಸಂದರ್ಭಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಹಾಗೆ ಗೊತ್ತಾದಾಗ ನೀನು ಯಾರನ್ನು ಕೊಲ್ತೀಯ? ನನ್ನನ್ನು ನೀನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಯುದ್ಧ ಮಾಡಲಿಕ್ಕೆ ಅರ್ಹನಾಗಿದ್ದೀಯಾ, ಯುದ್ಧ ಮಾಡಬೇಕು ಅನ್ನುವಂತಹ ಮಾತನ್ನು ಅಲ್ಲಿಗೆ ನಾವು ಅನ್ವಯ ಮಾಡಿಕೊಳ್ಬಹುದು. ಹಾಗೆ 35ನೇ ಶ್ಲೋಕ ಅಲ್ಲಿಗೆ ಮುಗಿಯುತ್ತೆ. ಇದೊಂದು 5 ಶ್ಲೋಕ ಹೇಳ್ಕೊಳ್ಳೋಣ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸೆ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ. ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ. ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ.
न हि ज्ञानेन सदृशं पवित्रमिह विद्यते तत्स्वयं योगसंसिद्धः कालेनात्मनि विन्दति न हि ज्ञानेन सदृशं पवित्रमिह विद्यते तत्स्वयं योगसंसिद्धः कालेनात्मनि विन्दति श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति अज्ञश्च अश्रद्धदानश्च संशयात्मा विनश्यति अज्ञश्च अश्रद्धदानश्च नायं लोकोऽस्ति न परो न सुखं संशयात्मनः अज्ञश्च श्रद्धदानश्च संशयात्मा विनश्यति नायं लोकोऽस्ति न परो न सुखं संशयात्मनः योग अस्ति न परो सुखं संशय योगसन्न्यस्तकर्माणं ज्ञानसञ्छिन्न संशयम् आत्मवन्तं न कर्माणि निबध्नन्ति धनञ्जय योगसन्न्यस्तकर्माणं ज्ञानसञ्छिन्न संशयम् आत्मवन्तं न कर्माणि निबध्नन्ति धनञ्जय
ತಸ್ಮಾದಜ್ಞಾನಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ. ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ತಸ್ಮಾದಜ್ಞಾನಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ. ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ತಸ್ಮಾದಜ್ಞಾನಸಂಭೂತಂ ಮೂವತ್ತಾರನೇ ಶ್ಲೋಕ. ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಒಬ್ಬ ವ್ಯಕ್ತಿ ಪಾಪಿಗಳಲ್ಲಿ ಪಾಪಿಯಾಗಿರಬಹುದು. ಅಪಿಚೇದಸಿ ಪಾಪೇಭ್ಯಃ, ಪಾಪಗಳಲ್ಲೆಲ್ಲ ಪಾಪಿಯಾಗಿರಬಹುದು. ಸರ್ವೇಭ್ಯಃ ಪಾಪಕೃತ್ತಮಃ, ಎಲ್ಲ ಪಾಪಗಳಿಂತಲೂ ಹೆಚ್ಚಿನ ಪಾಪವನ್ನೇ ಅವನು ಮಾಡಿರಬಹುದು. ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಎಲ್ಲವೂ ಕೂಡ ಈ ಜ್ಞಾನಪ್ಲವ, ಪ್ಲವ ಅಂತ ಹೇಳಿದ್ರೆ ಹಡಗು, ಬೋಟ್ ಅಂತ ಹೇಳ್ತಾರಲ್ಲ, ದೋಣಿ. ಪ್ಲವ ಅಂತ ಹೇಳಿದ್ರೆ ಜ್ಞಾನವೆನ್ನುವುದು ಒಂದು ದೋಣಿ ಇದ್ದಂತೆ. ನಾವು ಈ ಸಂಸಾರ, ಪಾಪಭೂಯಿಷ್ಠವಾದ ಈ ಸಂಸಾರವೆಂಬ ಸಾಗರವನ್ನು ದಾಟಬೇಕು. ಸಂಸಾರ ಸಾಗರವನ್ನು ದಾಟಬೇಕಾದರೆ ಇಲ್ಲಿ ಸಂಸಾರವನ್ನು ಸಾಗರಕ್ಕೆ ಹೋಲಿಸ್ತಾರೆ, ಬಡಬಾಗ್ನಿ ಅಂತ ಹೇಳಿ ಘೋರಾರಣ್ಯಕ್ಕೆ ಹೋಲಿಸ್ತಾರೆ, ಕ್ರೂರ ಸರ್ಪಕ್ಕೆ ಹೋಲಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಸಂಸಾರ ಸಾಗರ ಅಂಥೇಳಿ, ಭವಸಾಗರ ಅನ್ನುವ ಮಾತು ಬಹಳ ಪ್ರತೀತಿಯಾಗಿದ್ದಲ್ವ. ಆ ರೀತಿಯಲ್ಲಿ ಆ ಸಂಸಾರ ಸಾಗರವನ್ನು ದಾಟಬೇಕಾದರೆ ನಮಗೆ ಜ್ಞಾನವೆಂಬ ತೆಪ್ಪ ಬೇಕು. ಆ ತೆಪ್ಪದಲ್ಲಿ ನಾವು ಎಲ್ಲ ವೃಜಿನಂ ಅಂತ ಹೇಳಿದ್ರೆ ಪಾಪಗಳು ಅಂತ ಹೇಳಿ, ಆ ಪಾಪಗಳಿಂದ ಕೂಡಿದ ಸಂಸಾರವೆಂಬ ಸಾಗರವನ್ನು ಸಂತರಿಷ್ಯಸಿ, ದಾಟಬಹುದು. ಈ ಜ್ಞಾನವನ್ನು ಹೇಳುವಾಗ, ಗುರುವಿನ ಮಹತ್ವವನ್ನು ಹೇಳುವಾಗ ಬೇರೆ ಕಡೆ ಹೇಳ್ತಾರೆ, ಗುರು ಪ್ಲಾವಯಿತ ತಸ್ಯ ಜ್ಞಾನಂ ಪ್ಲವ ಇಹ ಉಚ್ಯತೆ ಅಂತ ಹೇಳಿ. ಗುರುವಿನಲ್ಲಿ ಯಾವ ಶಾಸ್ತ್ರ ಇದೆ, ಗುರುವಿನಲ್ಲಿ ಯಾವ ಜ್ಞಾನವಿದೆ, ಅದು ಪ್ಲವ. ಪ್ಲವ ಅಂತ ಹೇಳಿದ್ರೆ ಹಡಗು. ಆ ಹಡಗಿನಲ್ಲಿ ಅವನು ನಮ್ಮನ್ನು ಕೂರಿಸ್ತಾನೆ. ಕೂರಿಸಿದ ಮಾತ್ರಕ್ಕೆ ಹಡಗು ಮುಂದೆ ಹೋಗುತ್ತೆಯೇ? ಇಲ್ಲ. ಹುಟ್ಟು ಹಾಕುವವರು ಬೇಕಲ್ವೇ? ಹುಟ್ಟು ಹಾಕುವವನು ಗುರು. ಗುರು ಪ್ಲಾವಯಿತ, ಗುರು ನಮ್ಮನ್ನು ದಾಟಿಸುವವನು. ತಸ್ಯ ಜ್ಞಾನಂ ಪ್ಲವ ಇಹ ಉಚ್ಯತೆ, ಅವನ ಜ್ಞಾನವನ್ನು ಇಲ್ಲಿ ಹಡಗು ಎಂಬುದಾಗಿ ತಿಳಿಯತಕ್ಕದ್ದು. ಅದರಿಂದ ಗುರುಪೂರ್ಣಿಮೆಯ ದಿವಸ ಇನ್ನೊಂದು ಮಾತನ್ನು ಹೇಳ್ಕೊಂಡಿದ್ವಿ ನಾವು, ಲೋಕಾತ್ ಉದ್ಧರತೆ ಕಾರುಣ್ಯಾತ್ ಶಾಸ್ತ್ರಪಾಣಿನ ಇತಿ ಗುರುಹು. ಈ ಲೋಕದಿಂದ, ಲೋಕದ ಸಂಸಾರದ ತಾಪತ್ರಯದಿಂದ ಬೆಂದವರನ್ನು ಕರುಣೆಯಿಂದ, ಶಾಸ್ತ್ರವೆಂಬ ಕೈಯಿಂದ ಎತ್ತಿ ಮೇಲಕ್ಕೆ ತಳ್ಳುವವನೇ ಗುರು ಅಂತ ಹೇಳಿ. ಹಾಗೆ ಗುರುವಿಗೆ ಬೇರೆ ಬೇರೆಯಾದ ರೂಪಕಗಳುಂಟು. ಇಲ್ಲಿ ಗುರು ಪ್ಲಾವಯಿತ ತಸ್ಯ ಜ್ಞಾನಂ ಪ್ಲವ ಇಹ ಉಚ್ಯತೆ ಅನ್ನುವ ಮಾತನ್ನು ಹೇಳ್ತಾರೆ ಒಂದು ಕಡೆ. ಆ ರೀತಿಯಲ್ಲಿ ಎಲ್ಲವೂ ಕೂಡ ಸಂಸಾರ ಎಲ್ಲ ಭೂಯಿಷ್ಠ, ಪಾಪಭೂಯಿಷ್ಠವಾದ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಜ್ಞಾನವೇ ದೊಡ್ಡ ಹಡಗು ನಮಗೆ. ಆ ಜ್ಞಾನ ಇದ್ದಾಗ ಹೇಗೆ
ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಉಪಮಾನ ಕೊಡ್ತಾನೆ. ಇಲ್ಲಿ ಆ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಜ್ಞಾನ ಅಂತ ಹೇಳುವುದು ಹಡಗು ಎನ್ನುವ ಅರ್ಥದಲ್ಲಿ ಹೇಳಿದ್ದಾನೆ. ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ನೀನು ಪಾಪವನ್ನು ಮಾಡಿದ್ದರೂ ಕೂಡ ಸಮುದ್ರದಂತೆ ಇರುವ ಈ ಸಂಸಾರವನ್ನು ನೀನು ಈ ಜ್ಞಾನವೆಂಬ ನಾವೆಯಿಂದ ದಾಟಬಹುದು. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನ ಸಂಪಾದನೆಯೇ ಮುಖ್ಯವಾದಂತಹ ಗುರಿ. ಆ ಜ್ಞಾನವನ್ನು ನೀನು ತಿಳಿದುಕೊಂಡ್ರೆ ನಿನಗೆ ಸಂಸಾರದ ಯಾವ ಬಾಧೆಯೂ ಇರುವುದಿಲ್ಲ ಅನ್ನುವಂತಹ ಮಾತು ಕೃಷ್ಣನ ಈ ಶ್ಲೋಕದಲ್ಲಿ ಧ್ವನಿತವಾಗ್ತದೆ. ಮುಂದಿನ ಶ್ಲೋಕ ಹೇಳುತ್ತೆ, ಯಥಾ ಏಧಾಂಸಿ ಸಮಿತ್ಥ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಇಲ್ಲಿ ಜ್ಞಾನವನ್ನು ಅಗ್ನಿ ಅಂತ ಹೇಳ್ತಾನೆ. ಹಿಂದೆ ಏನು ಹೇಳಿದ್ದಾನೆ? ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿಬಿಟ್ಟು ಯಾವ ರೀತಿಯಲ್ಲಿ ಪರಿಸಮಾಪ್ಯತೆ ಆಗತ್ತೆ ಅನ್ನೋದನ್ನು ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ. ಈಗ ಏಧಾಂಸಿ ಅಂತ ಹೇಳಿದ್ರೆ ಕಟ್ಟಿಗೆ ಅಂತ ಅರ್ಥ. ಸಾಮಾನ್ಯವಾಗಿ ಇಧ್ಮ ಅನ್ನುವ ಪದವನ್ನು ನಾವು ವೈದಿಕ ಪ್ರಕ್ರಿಯೆಯ ಪರಿಭಾಷೆಯಾಗಿ ಉಪಯೋಗಿಸ್ತೀವಿ. ಹೋಮ ಹವನ ಮಾಡುವಾಗ ದೊಡ್ಡ ದೊಡ್ಡ ಚಕ್ಕೆಗಳನ್ನು ಹಾಕ್ತಾರೆ ನೋಡಿ, ಅದನ್ನು ಏಧ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಅಂಥ ಹೋಮ ಮಾಡಬೇಕಾದ್ರೆ ಹಲಸಿನ ಮರದ ಚಕ್ಕೆ ಆದರೆ ಅದು ಬಹಳ ಶ್ರೇಷ್ಠ ಅನ್ನುವ ಒಂದು ಸಂಪ್ರದಾಯದ ಶಾಸ್ತ್ರ ವಚನ ಉಂಟು. ಆ ರೀತಿಯಲ್ಲಿ ಅಂತಹ ಕಟ್ಟಿಗೆಗಳನ್ನು ಅಗ್ನಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಜ್ವಲನ ಮಾಡಿಕೊಂಡು ದೊಡ್ಡ ದೊಡ್ಡ ಕಟ್ಟಿಗೆಯ ತುಂಡುಗಳನ್ನು ಅದಕ್ಕೆ ಹಾಕಿದ್ರೆ ಜ್ವಲನ ಜಾಸ್ತಿ ಆದಂತೆ ಎಷ್ಟು ದೊಡ್ಡ ಕಟ್ಟಿಗೆಯ ಆ ಕುಂಟೆ ಇದ್ದರೂ ಕೂಡ ಎಲ್ಲ ಕೆಂಡವಾಗಿ ಭಸ್ಮವಾಗಿ ಹೋಗಿಬಿಡ್ತದೆ. ಆ ರೀತಿಯಲ್ಲಿ ಯಥಾ ಏಧಾಂಸಿ ಸಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ, ಅಗ್ನಿಗೆ ಹಾಕಿದಂತಹ ಎಲ್ಲ ಇಂಧನಗಳು ಕಟ್ಟಿಗೆ ಅಥವಾ ಉರುವಲುಗಳು ಸಂಪೂರ್ಣ ಭಸ್ಮವಾಗಿ ಹೋಗುತ್ತದೆಯೋ ಆ ರೀತಿಯಲ್ಲಿ ನೀನು ಮಾಡಿದಂತಹ ಎಲ್ಲ ಪಾಪಗಳು ನಿನ್ನಲ್ಲಿ ಏನಾದರೂ ಇದ್ದರೆ ನೀನು ಈ ಜ್ಞಾನವೆಂಬ ಅಗ್ನಿಯನ್ನು ದೀಪಿಸಿಕೊಂಡಿದ್ದರೆ ಆದರೆ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಈಗ ಒಂದು 6-7 ಶ್ಲೋಕಗಳ ಕೆಳಗೆ ಈ ಶ್ಲೋಕವನ್ನು ಹೇಳ್ಕೊಂಡ್ವಿ ನಾವು ಅಲ್ವಾ. ಆತ್ಮಸಂಯಮವೆಂಬ ಯೋಗಾಗ್ನಿಯಲ್ಲಿ ನಿಜವಾದ ರೀತಿಯಲ್ಲಿ ನಾವು ಹೋಮ ಮಾಡಿದರೆ ಅಲ್ಲಿ ಒಂದು ಜ್ಞಾನದ ಬೆಳಕು ನಿನಗೆ ಸಿಗ್ತದೆ. ಅಂತಹ ಜ್ಞಾನದ ಬೆಳಕು ಅಗ್ನಿಯಾಗಿ ನಿನ್ನ ಎಲ್ಲ ಪಾಪಗಳನ್ನು ಕಲ್ಮಶಗಳನ್ನು ಕೂಡ ಸುಟ್ಟು ಭಸ್ಮ ಮಾಡ್ತದೆ. ನೀರಿಗೆ ಹಾಕಿದರೆ ಕೆಲವೊಮ್ಮೆ ಕೊಳಕು ಪದಾರ್ಥಗಳನ್ನು ಅದು ಮತ್ತಷ್ಟು ಮಲೆತು ಗಲೀಜಾಗಿ ಮತ್ತಷ್ಟು ತೊಂದರೆ ಆಗುವ ಸಂದರ್ಭ ಇರ್ತದೆ. ಆದರೆ ಯಾವುದೇ ವಸ್ತುವನ್ನು ನೀವು ಬೆಂಕಿಗೆ ಹಾಕಿಬಿಟ್ರೆ ಸುಟ್ಟು ಅದು ಇಲ್ಲ ಅಂತ ಮಾಡಿಬಿಡ್ತದೆ. ಆದರೆ ಬೆಂಗಳೂರು ಕಸದ ರಾಶಿಯನ್ನು ಸುಡಲಿಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ಅಗ್ನಿಗೆ. ನೀವು ಆ ಅಮೃತಾನಂದಮಯಿ ಕಾಲೇಜ್ ಹತ್ರ ಹೋಗಿ ನೋಡಬೇಕು. ದೊಡ್ಡ ದೊಡ್ಡ ಹಿಮಾಲಯ ಪರ್ವತದ ತರಹ ಇದೆ ಅಲ್ಲಿ ಬೆಂಗಳೂರಿನ ಕಸದ ರಾಶಿ. ದಿನದಿಂದ ದಿನಕ್ಕೆ ಭಯ ಆಗ್ತದೆ, ಈ ಬೆಂಗಳೂರಿನ ಕಸದ ರಾಶಿಯಲ್ಲಿ ಹೇಗೆ ಬದುಕುವುದು ನಾವು. ಆ ಕಸದ ರಾಶಿ ಇಲ್ಲಿ ಒಳಗೂ ಇರುತ್ತೆ ನಮ್ಮೆಲ್ಲರಿಗೂ ಕೂಡ. ಎಷ್ಟೋ ಜನರಿಗೆ ಶುದ್ಧ ಮನಸ್ಸಿನವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಇದೊಂದು ಉದಾಹರಣೆ ಅಷ್ಟೇನೆಯ ಜನರಲ್ ಆಗಿ. ಆ ರೀತಿಯಲ್ಲಿ ಅಂತಹ ಕಲ್ಮಶಗಳನ್ನು ಕೂಡ ಈ ಜ್ಞಾನ ಅಗ್ನಿ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಸರಿಯಾದ ರೀತಿಯಲ್ಲಿ ಅದನ್ನು ಸುಡ್ತಾ ಇಲ್ಲ, ಅದು ಬೇರೆ ವಿಚಾರ. ಸುಡುವ ಮನಸ್ಸಿಲ್ಲ ಅವರಿಗೆ, ಅದು ಬೇರೆ ವಿಚಾರ. ಆದ್ದರಿಂದ ಇಲ್ಲಿ ಅಂತಹ ಜ್ಞಾನಾಗ್ನಿಯನ್ನು ನಾವು ದೀಪ್ತ ಮಾಡಿಕೊಳ್ಳಬೇಕು. ಅಂತಹ ಜ್ಞಾನಾಗ್ನಿ ಏನಾಗುತ್ತೆ ಅಂತ ಕೇಳಿದ್ರೆ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಹಾಗೆ ಹೇಗೆ ಯಥಾ ಏಧಾಂಸಿ ಸಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ ಯಥಾ ತಥಾ ಸರ್ವಕರ್ಮಾಣಿ ಜ್ಞಾನಾಗ್ನಿ ಭಸ್ಮಸಾತ್ ಕುರುತೆ. ಹೇಗೆ ಅಗ್ನಿಗೆ ಹಾಕಿದ ಕಟ್ಟಿಗೆಗಳು ಸುಟ್ಟು ಭಸ್ಮವಾಗುತ್ತದೆಯೋ ಹಾಗೆ ನಿನ್ನ ಒಳಗೆ ನೀನೇ ಜ್ವಲನ ಮಾಡಿಕೊಳ್ಳುವ ಆ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಜ್ಞಾನದ ಸರಿಯಾದ ಭಾವ ಇದ್ದರೆ, ಜ್ಞಾನದ ಸೆಳಕು ಬೆಳಕು ಇದ್ದರೆ ಅಲ್ಲಿ ಎಲ್ಲ ಕರ್ಮಗಳು ಕೂಡ ನಾಶವಾಗ್ತದೆ. ಅಪಿಚೇತ್ ಸುದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್. ಇಲ್ಲಿ ಜ್ಞಾನವನ್ನು ಹೇಳಿದ್ದಾನೆ. 9ನೇ ಅಧ್ಯಾಯದ ಕೊನೆಯಲ್ಲಿ ಭಕ್ತಿಯ ವಿಚಾರವನ್ನು ಹೇಳ್ತಾನೆ ಕೃಷ್ಣ. ಅಪಿಚೇತ್ ಸುದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ
ಸಮ್ಯಕ್ ವ್ಯವಸಿತೋ ಹಿ ಸಹ. ದುಷ್ಟರಲ್ಲಿ ದುಷ್ಟ ಆಗಿರಬಹುದು ಒಬ್ಬ ವ್ಯಕ್ತಿ. ಅಪಿಚೇತ್ ಸುದುರಾಚಾರಿ, ಬರೀ ದುರಾಚಾರಿ ಅಲ್ಲ, ಅವನು ಒಳ್ಳೆಯ ದುರಾಚಾರಿ, ಸುದುರಾಚಾರಿ. ಅಪಿಚೇತ್ ಸುದುರಾಚಾರಿ, ಅದು ಸರಿಯಾಗಿ ನನ್ನನ್ನು ಅವನು ಸೇವೆ ಮಾಡಿದ್ದೇ ಆದರೆ, ನನ್ನನ್ನು ಸಮೀಪಿಸಿದ್ದೇ ಆದರೆ, ನನಗೆ ಶರಣಾಗಿದ್ದೇ ಆದರೆ, ಪ್ರಣಿಪಾತೇನ ಸೇವೆಯ, ಇದನ್ನೆಲ್ಲ ಅಲ್ಲಿಗೆ ನಾವು ಅಪ್ಲೈ ಮಾಡಿಕೊಳ್ಬಹುದು. ಅವನು ನನ್ನನ್ನು ತಿಳಿದುಕೊಂಡು ಬಿಟ್ಟಿದ್ದಾನೆ, ಅವನಲ್ಲಿ ಯಾವ ಜ್ಞಾನವೂ ಇಲ್ಲ. ಲಾಟು ಮಹಾರಾಜ ಇದ್ದಂಗೆ ಅವನು, ಅವರಲ್ಲಿ ಏನು ಜ್ಞಾನವಿಲ್ಲ ನರೇಂದ್ರನಲ್ಲಿ ಇದ್ದಂತೆ. ಆದರೆ ರಾಮಕೃಷ್ಣರ ಅತ್ಯಂತ ಆತ್ಮೀಯ ಶಿಷ್ಯರಾಗಿ ಬಿಡ್ತಾರೆ ಲಾಟು ಮಹಾರಾಜರು. ಆ ರೀತಿಯಲ್ಲಿ ನಾವು 9ನೇ ಅಧ್ಯಾಯದ ಕೊನೆಗೆ ಹೋದಾಗ ಅಲ್ಲಿ ಭಕ್ತಿಯ ಪಾರಮ್ಯವನ್ನು ಹೇಳುವಾಗ ಅಲ್ಲಿ ಕೃಷ್ಣ ಹೇಳುವ ಮಾತದು. ಇಲ್ಲಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಮಾಡಿಕೊಡ್ಲಿಕ್ಕೆ ಸಾಧ್ಯವಾದರೆ ಪ್ರತಿನಿತ್ಯದ ನಮ್ಮ ಪಾಪಗಳು, ನಮ್ಮ ಕಾಯ ವಾಚ ಮನಸ ಅನ್ನುವ ಯಾವ ಪಾಪಗಳುಂಟು ಅದೆಲ್ಲವೂ ಕೂಡ ನಾಶವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂಥೇಳಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಕ್ಲಾಸ್ನಲ್ಲಿ 5 ಶ್ಲೋಕ ಇದೆ, ಹೇಳಿಕೊಟ್ರೆ 4ನೇ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.